ಎಷ್ಟಾನಂದವೋ ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಯಾತ್ರೆ ಉದ್ದವಾಗಿದ್ದಾಗ್ಯೂ ಹರ್ಷದಿಂದ ಸಾಗುವೆವು. ಇಕ್ಕಟ್ಟಾದ ಮಾರ್ಗದಿಂದ ಮುಂದೆ ಸಾಗಿ ಹೋಗುವ ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಭಯ ಹುಟ್ಟಿಸುವ ಸುದ್ದಿ ನಾವು ಕೇಳುವಾಗಲೂ ಸ್ಥಿರ ಚಿತ್ತದಿಂದ ನಾವು ಜೀವನ ಯಾತ್ರೆ ಮಾಡುವ ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗಗಳಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ.
ಎಲ್ರಿಗೂ ಮುಂಜಾನೆ ನಮಸ್ಕಾರಗಳು ಸಹೋದರ ಸಹೋದರಿ ಮತ್ತು ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಆರಾಧನೆಗೆ ಸ್ವಾಗತಿಸ್ತಾನೆ. ನಿಜಕ್ಕೂ ನೀವು ನಮ್ಮೊಟ್ಟಿಗೆ ಆರಾಧನೆ ಮಾಡುವಂಥದ್ದು ಬಹಳ ಸಂತೋಷ. ದೇವರ ವಾಕ್ಯವನ್ನು ಓದಿಕೊಂಡು ಆರಾಧನೆಯನ್ನು ಪ್ರಾರಂಭ ಮಾಡೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ ನಾವು ಓದ್ತಾನೆ. ಆಗ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನು ಅಲ್ಲಿದ್ದನು. ಅವನು ಬಿದ್ದುಕೊಂಡಿರುವುದನ್ನು ಯೇಸು ನೋಡಿ ಅವನಿಗೆ ಈಗಾಗಲೇ ಬಹುಕಾಲದಿಂದ ಆ ಸ್ಥಿತಿಯಲ್ಲಿದ್ದಾನೆಂದು ತಿಳಿದು ಅವನಿಗೆ, ನನಗೆ ಗುಣ ಹೊಂದಲು ಮನಸ್ಸಿದೆಯೋ ಎಂದು ಕೇಳಿದನು. ಅದಕ್ಕೆ ಆ ರೋಗಿ ಉತ್ತರವಾಗಿ ಆತನಿಗೆ, ಸ್ವಾಮಿ, ನೀರು ಕದಲಿಸಲ್ಪಡುವಾಗ ನನ್ನನ್ನು ಕೊಳದೊಳಗೆ ಇಳಿಸುವುದಕ್ಕೆ ನನಗೆ ಯಾರೂ ಇಲ್ಲ. ಆದರೆ ನಾನು ಹೋಗುತ್ತಿರುವಾಗಲೇ ನನಗಿಂತ ಮುಂದಾಗಿ ಮತ್ತೊಬ್ಬನು ಹೋಗುತ್ತಾನೆ ಎಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂದನು. ಕೂಡಲೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆದನು. ಆ ದಿನ ಸಬ್ಬತ್ತಾಗಿತ್ತು. ಈ ಒಂದು ವಾಕ್ಯ ಬಹಳ ಅದ್ಭುತವಾದಂಥ ಕಥೆಯಾಗಿದೆ. ಇದರಲ್ಲಿ ಬಹಳ ಅದ್ಭುತವಾದಂಥ ವಿಷಯ ಯೇಸು ಕ್ರಿಸ್ತ ಮಾಡುವಂತ ನಾವು ನೋಡುತ್ತೇವೆ. ಮೊಟ್ಟ ಮೊದಲ ಬಾರಿಗೆ ಯೇಸು ಕ್ರಿಸ್ತನು ಈ ಬೆತ್ಸದ ಎಂಬ ಸ್ಥಳಕ್ಕೆ ಆತನು ಭೇಟಿ ಕೊಡ್ತಾನೆ. ಅಲ್ಲಿ 38 ವರ್ಷದಿಂದ ಒಬ್ಬ ರೋಗಿ ಆಗಿದ್ದಾನೆ. ಈತನು ಬಹಳ ವರ್ಷದಿಂದ ಇದ್ದಾನೆಂತ ಯೇಸು ಆಗಲೇ ತಿಳಿದುಕೊಂಡು ಆತನ ಬಳಿಗೆ ಹೋಗುತ್ತಾನೆ. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಆತನಿಗೆ ಪ್ರಶ್ನೆ ಕೇಳುತ್ತಾನೆ. ಅದಕ್ಕೆ ನಾವು ನೋಡ್ತೀವಿ ಆ ಮನುಷ್ಯನು ಪ್ರತಿಕ್ರಿಯಿಸುವುದನ್ನ. ಅದಾದ್ಮೇಲೆ ಯೇಸು ಕ್ರಿಸ್ತನು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎದ್ದು ನಡೆ ಎಂದಾಗ ಆತನು ಎದ್ದು ನಡೆದಾಡುವುದನ್ನು ನಾವು ನೋಡುತ್ತೇವೆ. ಸಹೋದರ ಸಹೋದರಿ, ನಾವೆಲ್ಲರೂ ಕೂಡ ಈ ಮನುಷ್ಯನಿಗೆ ಹೋಲಿಕೆ ಆಗ್ತೇವೆ. ನಾವು ಆತನ ಹಾಗೆ 38 ವರ್ಷದಿಂದ ರೋಗಿ ಇಲ್ಲದೆ ಇರಬಹುದು, ಆದರೆ ಅನೇಕ ವಿಷಯಗಳಲ್ಲಿ ಆ ರೀತಿಯಾಗಿ ನಾವು ಕಂಡುಕೊಂಡಿದ್ದೇವೆ. ಅಥವಾ ಆ ಸ್ಥಳದಲ್ಲಿ ನಾವು ಇರಬಹುದು, ನಿರೀಕ್ಷೆ ಇಲ್ಲದೆ ಇರಬಹುದು, ಬಹಳ ವರ್ಷಗಳಾಗಿರಬಹುದು, ನೋವಿನಲ್ಲಿರಬಹುದು, ಅನಾರೋಗ್ಯದಲ್ಲಿರಬಹುದು, ಕಷ್ಟದಲ್ಲಿರಬಹುದು, ಯಾರು ಕೂಡ ನಮಗೆ ಸಹಾಯ ಮಾಡ್ತಾ ಇಲ್ಲದೆ ಇರಬಹುದು, ಅಥವಾ ನಮಗೆ ಕೂಡ ಆ ರೀತಿಯಾಗಿ ಮುನ್ನುಗ್ಲಿಕ್ಕೆ ಆಗದೆ ಇಲ್ಲದೆ ಇರಬಹುದು. ಆದರೆ ಯೇಸು ಕ್ರಿಸ್ತನಿಗೆ ಆಗಲೇ ನಿನ್ನ ಬಗ್ಗೆ ತಿಳಿದಿದೆ. ಆತನು ನಿನ್ನ ಬಳಿಗೆ ನಿನಗೋಸ್ಕರನೇ ಮೊಟ್ಟ ಮೊದಲ ಬಾರಿಗೆ ನೀನಿರುವಂಥ ಸ್ಥಳಕ್ಕೆ ಬರ್ತಾನೆ. ಮತ್ತೆ ನಿನಗೆ ಪ್ರಶ್ನೆ ಮಾಡುತ್ತಾನೆ, ನಿನಗೆ ಗುಣವಾಗಲಿಕ್ಕೆ ಮನಸ್ಸುಂಟು? ನಿನಗೆ ಈ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಮನಸ್ಸುಂಟು? ನಿನಗೆ ಸಮಾಧಾನ ಬೇಕೋ? ನಿನಗೆ ನಿರೀಕ್ಷೆ ಬೇಕೋ? ನಿನಗೆ ಇದರಿಂದ ಗುಣವಾಗಬೇಕು ಅನ್ನೋಂಥ ಪ್ರಶ್ನೆ ಆತನು ಮಾಡುತ್ತಾನೆ. ಮತ್ತು ನಿನ್ನನ್ನು ಗುಣಪಡಿಸುತ್ತಾನೆ. ಆ ವ್ಯಕ್ತಿಗೆ ಗುಣ ಆದಮೇಲೆ ಜನರು ಕೇಳಿದಾಗ, ನನ್ನನ್ನು ಹಾಸಿಗೆಯನ್ನು ಎದ್ದು ತೆಗೆದು ನಡೆದು ಅಂತ ಹೇಳಿದಂಥ ವ್ಯಕ್ತಿ ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುತ್ತಾನೆ. ಆ ವ್ಯಕ್ತಿಗೆ ಯೇಸು ಕ್ರಿಸ್ತನು ನಜರೇತಿನ ಯೇಸು ದೈವ ಕುಮಾರನು ಯಾರೆಂಬುದಾಗಿ ಆತನಿಗೆ ಗೊತ್ತಿರಲಿಲ್ಲ. ಆತನಿಗೆ ಗುಣ ಹೊಂದಿದ್ದಾನೆ. ಸಹೋದರ ಸಹೋದರಿ, ನಿನಗೂ ನನಗೆ ಯೇಸು ಕ್ರಿಸ್ತನು ಯಾರು, ಆತನ ಏನಾಗಿದ್ದಾನೆ, ಆತನ ವಾಕ್ಯಗಳು, ಆತನ ಮಾತುಗಳು, ಆತನ ವಾಗ್ದಾನಗಳು, ಆತನ ಅದ್ಭುತಗಳು ಗೊತ್ತಿದೆ. ಹಾಗಿದ್ದ ಮೇಲೆ ಯೇಸು ಕ್ರಿಸ್ತನು ನಿನ್ನೆ ಹೆಚ್ಚಾಗಿ ಆತನ ಇಷ್ಟದಿಂದ ನಿನ್ನ ಬಳಿಗೆ ಬರುತ್ತಾನೆ. ನಿನಗೆ ಇಷ್ಟ ಇಲ್ಲದೆ ಇದ್ದಾಗಲೂ ನಿನಗೆ ಹೊರಗಡೆ ಬರಬೇಕನ್ನೋದಕ್ಕಿಂತ ಹೆಚ್ಚಾಗಿ ಆತನು ನಿನಗೆ ಬಿಡುಗಡೆಯನ್ನು ಕೊಡುವುದಕ್ಕೋಸ್ಕರ ನಿನ್ನ ಬಳಿಗೆ ಬರುತ್ತಾನೆ, ನಿನ್ನನ್ನು ಸ್ವಸ್ಥ ಮಾಡುತ್ತಾನೆ. ಹಾಗಾಗಿ ಈ ದೇವರನ್ನು ಆರಾಧಿಸುವಾಗ ಬಹಳ ನಿರೀಕ್ಷೆಯಿಂದ, ಸಂತೋಷದಿಂದ, ಬಹಳ ಆತ್ಮಿಕವಾಗಿ ಆತನನ್ನು ಆರಾಧಿಸೋಣ. ನಮ್ಮ ಮಧ್ಯದಲ್ಲಿರುವಂಥ ಸಹೋದರರು ದೇವರ ವಾಕ್ಯವನ್ನು ಹೇಳಲಿದ್ದಾರೆ. ಸಾಮೇಲ್ ಸಹೋದರರು ಅದರೊಟ್ಟಿಗೆ ನಾವು ಕರ್ತನ ಭೋಜನದಲ್ಲಿ ಭಾಗವಹಿಸಲಿದ್ದೇವೆ. ನಾವು ಬಹಳ ಉಲ್ಲಾಸದಿಂದ, ಸತ್ಯದಿಂದ ಆತನನ್ನು ಆರಾಧಿಸೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕದ ತಂದೆಯಾದ ದೇವರೇ, ನೀನು ಅದ್ಭುತ ಸ್ವರೂಪನಾಗಿದ್ದಿ, ನೀನು ಪ್ರೀತಿ ಸ್ವರೂಪನಾಗಿದ್ದಿ ದೇವರೇ. ನಮಗೆ ಅಷ್ಟೊಂದು ಆಸಕ್ತಿ ಇಲ್ಲ ಕರ್ತನೆ, ಆದರೆ ನಿನಗೆ ನಮ್ಮ ಜೀವನದ ಬಗ್ಗೆ ಆಸಕ್ತಿ ಇದೆ. ನಿನಗೆ ಗೊತ್ತಿದೆ ಕರ್ತನೆ. ನಾವು ಮನಸ್ಸಲ್ಲಿ ಯೋಚನೆ ಮಾಡುವಂಥದ್ದು ಕೂಡ ಗೊತ್ತಿದೆ. ನಮ್ಮ ಅನಾರೋಗ್ಯಗಳು ಗೊತ್ತಿದೆ, ನಮ್ಮ ಬಡತನಗಳು ಗೊತ್ತಿದೆ, ನಮ್ಮ ರೋಗಗಳು ಗೊತ್ತಿದೆ, ನಮ್ಮಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಗಳು, ಚಿಂತೆಗಳು ನಿನಗೆ ಗೊತ್ತಿದೆ. ನಾವು ಬಹಳ ವರ್ಷದಿಂದ ಇದ್ದೀವಿ ಎಂಬುದಾಗಿ ನಿನಗೆ ಗೊತ್ತಿದೆ. ಹಾಗಾಗಿ ನೀನು ನಮ್ಮ ಬಳಿಗೆ ಬರುವಾತನಾಗಿದ್ದಿ ದೇವರೇ. ನಮ್ಮನ್ನು ಪ್ರಶ್ನೆ ಮಾಡುವಾತನಾಗಿದ್ದಿ, ನಮ್ಮನ್ನು ಗುಣಪಡಿಸುವಾತನೇನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ದೇವರಿಗೂ. ನಿನ್ನ ಆರಾಧಿಸುವಾಗ ಬಹಳ ವಿನಯದಿಂದ, ಬಹಳ ಭಕ್ತಿಯಿಂದ ನಿನ್ನನ್ನು ಆರಾಧಿಸ್ತೇವೆ. ಕೊಟ್ಟಂತ ಈ ಸಮಯಕ್ಕಾಗಿ ಸ್ತೋತ್ರ ಹೇಳ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ಯೇಸುವಿನ ಪರಿಶುದ್ಧ ದಿವನಾಮದಲ್ಲಿ ಬೇಡನಂಬಿ ಆಶೀರ್ವಾದ ಹೊಂದಿದನು ಬರಲು ಜೀವಳ ತಂದೆಯೇ, ಆಮೇನ್.
ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪ ಅಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದ. ಪಾಪ ಅಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪ ಕೂಲಿಯಿಂದ ಆತ ನನ್ನನ್ನೆತ್ತಿದ. ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಪಾಪ ಕೂಲಿಯಿಂದ ಆತ ನನ್ನನ್ನೆತ್ತಿದ. ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಬೆಳಗಿನ ನಮಸ್ಕಾರಗಳು ಸಹೋದರ ಸಹೋದರಿಯರೇ. ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ದೇವರನ್ನ ಆರಾಧಿಸುವಂತಹ ಒಂದು ಮುಖ್ಯವಾದಂತಹ ಒಂದು ಸಮಯವಾಗಿದೆ. ನಾವು ಸಭೆಯಾಗಿ ಕೆಲವು ವಾರಗಳಲ್ಲಿ ತ್ರಯೇಕ ದೇವರ ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿತಿದ್ದೇವೆ. ದೇವರು ಅನೇಕ ವಿಷಯಗಳನ್ನ ಪವಿತ್ರಾತ್ಮನ ಮೂಲಕವಾಗಿ ಸಭೆಗೆ ಆ ವಿಷಯಗಳನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಮತ್ತೆ ಇವತ್ತಿನಿಂದ ಸತ್ಯವೇದದ ಪ್ರಮುಖವಾದಂತಹ ವ್ಯಕ್ತಿಗಳ ಜೀವನದ ಕುರಿತಾಗಿ ಇಂದಿನಿಂದ ಕೆಲವು ವಾರಗಳು ನಾವು ಧ್ಯಾನಿಸೋಣ. ನಾವು ದೇವರ ವಾಕ್ಯವನ್ನು ಕೇಳೋಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ, ಸರ್ವಶಕ್ತನೇ, ನಮ್ಮನ್ನು ವಿಶೇಷವಾದಂತಹ ಪ್ರೀತಿಯಿಂದ ನಮ್ಮನ್ನು ಸೆಳೆದುಕೊಂಡಂತಹ ಪರಲೋಕದ ದೇವರೇ, ಅಪ್ಪ, ನಿಮ್ಮ ಕರುಣೆ, ನಿಮ್ಮ ಕೃಪೆಗಾಗಿ ಸ್ತೋತ್ರ ಹೇಳುತ್ತೇವೆ. ತಂದೆಯಾದ ದೇವರೇ, ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಾಗ ಪವಿತ್ರಾತ್ಮರೇ, ಅಯೋಗ್ಯನಾದಂತಹ ನನ್ನನ್ನು ಉಪಯೋಗ ಮಾಡಿಕೊಳ್ಳಿ ಸ್ವಾಮಿ. ನಿಮ್ಮ ಜ್ಞಾನದಿಂದ, ನಿಮ್ಮ ವಾಕ್ಯಗಳಿಂದ ನನ್ನನ್ನು ತುಂಬಿಸು ಕರ್ತನೆ. ನಿಮ್ಮ ನಿಜವಾದಂಥ ವಾಕ್ಯಗಳನ್ನು ದೈವ ಜನಗಳಿಗೆ ಹಂಚುವಾಗ ಪವಿತ್ರಾತ್ಮನೇ ನೀನೇ ನನ್ನನ್ನು ಉಪಯೋಗ ಮಾಡಿಕೊಳ್ಳಿ. ಈ ಕೂಟದ ಆದಿಯು ಅಂತ್ಯವು ಮಧ್ಯಸ್ಥನಾಗಿದ್ದು ನಡೆಸಿ ಮಹಿಮೆ ಹೊಂದಿಕೊಳ್ಬೇಕಂತ ಬೇಡುತ್ತಾ ಪ್ರಾರ್ಥನೆಯನ್ನ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿದ್ದೀವಿ ಪರಲೋಕದ ಜೀವನ ತಂದೆ, ಆಮೇಲೆ. ಓಕೆ, ಈ ಒಂದು ಸಮಯದಲ್ಲಿ ನಾನು ನಿಮ್ಮೆಲ್ಲರಿಗೆ ಒಂದು ಚಿಕ್ಕದಾದಂತಹ ಒಂದು ಕತೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಕೆಲವೊಂದ್ಸಲ ನಾವು ಅರ್ಧಂಬರ್ಧ ತಿಳ್ಕೊಳ್ತೀವಿ. ನಾನು ಒಂದು ಚಿಕ್ಕದಾದಂತಹ ಒಂದು ಕತೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ವಿಮಾನವನ್ನ ಸ್ವಚ್ಛ ಮಾಡುವಂಥ ಒಬ್ಬ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಂತೆ. ಅವನು ಪ್ರತಿದಿನ ಅವನ ಕೆಲಸವಾಗಿತ್ತು ವಿಮಾನವನ್ನು ಕ್ಲೀನ್ ಮಾಡುವಂಥದ್ದು. ಆಮೇಲೆ ವಿಮಾನದ ಮುಂದಿನ ಭಾಗದಲ್ಲಿ ಕಾಕ್ಪಿಟ್ ಅಲ್ಲಿ ಹೋಗಿ ಕ್ಲೀನ್ ಮಾಡುವಂಥ ಒಂದು ಕೆಲಸ ಅವನಾಗಿತ್ತು. ಕಾಕ್ಪಿಟ್ ಅಂದ್ರೆ ವಿಮಾನದ ಮುಂದಿನ ಭಾಗ, ಪಾಯ್ಲೆಟ್ಗಳು ಕುತ್ಕೊಳ್ಳುವಂಥ ಒಂದು ಸ್ಥಳ. ಅಲ್ಲಿ ಪ್ರತಿದಿನ ಕ್ಲೀನ್ ಮಾಡ್ತಾ ಇರ್ತಾನಂತೆ. ಒಂದು ದಿವಸ ಆ ವಿಮಾನದಲ್ಲಿ ಒಂದು ಪುಸ್ತಕ ನೋಡ್ತಾನಂತೆ. ಆ ಪುಸ್ತಕದ ಮೇಲೆ ಬರೆದಿರುತ್ತಂತೆ, ವಿಮಾನವನ್ನು ಹಾರಿಸುವುದು ಹೇಗೆ ಅಂತ ಹೇಳಿ. ಅವನಿಗೆ ಬಹಳ ಆಶ್ಚರ್ಯ ಆಗುತ್ತಂತೆ. ಈ ಬುಕ್ ತಗೊಂಡು ನೋಡೋಣ ಅಂತೇಳಿ ತೆಗೆದು ನೋಡ್ತಾರಂತೆ. ಒಂದನೇ ಪೇಜನ್ನು ಬರೆದಿರುತ್ತಂತೆ, ವಿಮಾನವನ್ನ ಸ್ಟಾರ್ಟ್ ಮಾಡಲು ರೆಡ್ ಬಟನ್ ಒತ್ತಿ ಅಂತ ಹೇಳಿ ಇರುತ್ತಂತೆ. ಅವಾಗ
ಅವನೇನು ಮಾಡ್ತಾನಂತೆ, ಓ ಇಷ್ಟೇನಾ ಅಂತೇಳಿ ರೆಡ್ ಬಟನ್ ಒತ್ತಾನಂತೆ. ಒತ್ತಿದ ತಕ್ಷಣ ಸ್ಟಾರ್ಟ್ ಆಗ್ತೈತೆ ವಿಮಾನ. ವಾವ್, ಪರವಾಗಿಲ್ಲ, ಏನೋ ಸ್ವಲ್ಪ ಇದು ತುಂಬ ಈಸಿ ಇದೆ ಕಲಿಯೋಕ್ಕೆ ಅಂಥೇಳಿ ಅವನು ರೆಡ್ ಬಟನ್ ಒತ್ತಾನಂತೆ. ಮತ್ತೆ ಸೆಕೆಂಡ್ ಪೇಜ್ಗೆ ಹೋಗ್ತಾನಂತೆ. ಸೆಕೆಂಡ್ ಪೇಜ್ ಹೋದ ತಕ್ಷಣ ಅಲ್ಲಿ ಬರೆದಿರುತ್ತಂತೆ, ಈ ವಿಮಾನವನ್ನು ಮುಂದೆ ಹೋಗಲು ಗ್ರೀನ್ ಬಟನ್ ಅನ್ನು ಒತ್ತಿ ಅಂತ ಬರೆದಿರುತ್ತಂತೆ. ಅವಾಗ ಗ್ರೀನ್ ಬಟನ್ ಒತ್ತಾನಂತೆ. ಒತ್ತಿದ ಮೇಲೆ ಅವನಿಗೆ ಬಹಳ ಖುಷಿ, ಮುಂದೆ ಹೋಗ್ತಾ ಇದೆ. ಏನಪ್ಪ, ಸಾಧಾರಣ ಒಬ್ಬ ಕ್ಲೀನ್ ಮಾಡೋಂಥ ವ್ಯಕ್ತಿ ವಿಮಾನವನ್ನು ಮುಂದೆ ಹೋಗುವ ಹಾಗೆ ನಾನು ಕಲಿತಿದ್ದೀನಿ ಅಂತ ಸ್ವಲ್ಪ ಖುಷಿ ಆಗ್ತಾನಂತೆ. ಮತ್ತೆ ಇನ್ನೊಂದು ಪೇಜ್ ತೆಗಿತಾನಂತೆ. ಪೇಜ್ ತೆಗೆದ ತಕ್ಷಣವೇ ಅಲ್ಲಿ ಬರೆದಿರುತ್ತಂತೆ, ನೀವು ಮೇಲೆ ಹಾರಾಡಿಸಲು ಬ್ಲೂ ಬಟನ್ ಅನ್ನು ಒತ್ತಿ ಅಂತ ಇರುತ್ತಂತೆ. ಆಮೇಲೆ ಆ ಬಟನ್ ಒತ್ತಾನಂತೆ, ಅದು ಆರಾಮಾಗಿ ಮೇಲೆ ಹೋಗುತ್ತಂತೆ. ಭಾಳ ಖುಷಿ ಆಗುತ್ತಂತೆ. ಅವನು ಅನೇಕ ವರ್ಷಗಳ ಕನಸು ಹಿಡಿಯಿರುತ್ತಂತೆ. ಸಾಧಾರಣ ಒಬ್ಬ ವ್ಯಕ್ತಿ ಪೈಲಟ್ ಆಗಿಬಿಟ್ಟಂತ ಭಾಳ ಖುಷಿ ಆಗಿರುತ್ತಂತೆ. ಓಡಾಡ್ತಾ ಇರ್ತಾನಂತೆ, ಒಂದು 15-20 ನಿಮಿಷ ಆಕಾಶದಲ್ಲಿ ಹಾರಾಡ್ತಾ ಇರ್ತಂತೆ, ಭಾಳ ಸಂತೋಷ ಆಗುತ್ತಂತೆ. ಆಮೇಲೆ ನೆಕ್ಸ್ಟ್ ಪೇಜ್ ತೆಗಿತಾನಂತೆ. ತೆಗೆದ ಮೇಲೆ ಅಲ್ಲಿ ಬರೆದಿರುತ್ತಂತೆ, ಇನ್ನೂ ಹೆಚ್ಚಿಗೆ ಇದನ್ನು ಕೆಳಗೆ ಇಳಿಸಲು ನೀವು ಇನ್ನೊಂದು ಪುಸ್ತಕವನ್ನು ಪಕ್ಕದ ಒಂದು ಬುಕ್ ಸ್ಟೋರ್ಗಳು ಹೋಗಿ ಖರೀದಿಸಿ ಎಂಬುದಾಗಿ ಬರೆದಿರುತ್ತಂತೆ. ನಾನು ನಂಬ್ತೀನಿ ಈ ವಿಷಯ ನಿಮಗೆ ಹೆಲ್ಪ್ ಆಗಿದೆ ಅಂಥೇಳಿ. ಅನೇಕ ಸಮಯಗಳಲ್ಲಿ ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡು ಬಹಳ ನಾನೇ ಬುದ್ಧಿವಂತ ಅನ್ನೋಂಥ ರೀತಿಯಲ್ಲಿ ನಾವು ವರ್ತನೆ ಮಾಡ್ತೀವಿ. ಆದರೆ ಕೊನೆಯದಾಗಿ ಅದು ಏನಾಯಿತೋ ನಾವು ಜಸ್ಟ್ ಊಹಿಸ್ಕೊಳ್ಬೇಕು. ಓಕೆ, ಸತ್ಯವೇದದಲ್ಲಿ ಅನೇಕ ವಿಷಯಗಳನ್ನು ಸಭೆಯಾಗಿ ನಾವು ಕಲಿತಾ ಇದ್ದೀವಿ. ಇಂದು ಸತ್ಯವೇದದ ಒಬ್ಬ ಪ್ರಸಿದ್ಧವಾದಂಥ ಒಬ್ಬ ಸ್ತ್ರೀ ವಿಷಯದಲ್ಲಿ ಇವರ ಒಂದು ಕತೆ ಸತ್ಯವೇದದಲ್ಲಿ ಇಲ್ಲಿ ಮಾತ್ರನೇ ಬರೆಯಲ್ಪಟ್ಟಿದೆ. ಈ ಒಬ್ಬ ಸ್ತ್ರೀ ವಿಷಯದಲ್ಲಿ ನಾವು ಕಲಿಯೋಣ. ದೆಬೋರಾ ಅನ್ನೋಂಥ ಒಬ್ಬ ಸ್ತ್ರೀ ವಿಷಯದಲ್ಲಿ ನಾನು ಮಾತಾಡ್ತೀನಿ. ಸತ್ಯವೇದದಲ್ಲಿ ನ್ಯಾಯಸ್ಥಾಪಕರ ಒಂದು ಪುಸ್ತಕದಿಂದ ನಾವು ಕಲಿಯೋಣ. ನ್ಯಾಯಸ್ಥಾಪಕರು 4ನೇ ಅಧ್ಯಾಯ ವಚನ 1ರಿಂದ 2ನೇ ವಚನದವರೆಗೆ ನಾನು ಓದ್ತೀನಿ. ಯಹೂದನು ಮರಣ ಹೊಂದಿದ ನಂತರ ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದುದರಿಂದ ಆತನು ಅವರನ್ನು ಹಾಚೋರಿನಲ್ಲಿ ಆಳುತ್ತಿದ್ದ ಕಾನಾನ್ಯ ರಾಜನಾದ ಯಾಬೀನನಿಗೆ ಮಾರಿಬಿಟ್ಟನು. ಮ್ಲೇಚ್ಛರ ಹೆರೋಷೆತ್ ಎಂಬ ಪಟ್ಟಣದಲ್ಲಿ ವಾಸವಾಗಿದ್ದ ಸಿಸೇರನು ಅವನ ಸೇನಾಪತಿಯಾಗಿದ್ದನು. 900 ಕಬ್ಬಿಣದ ರಥಗಳುಳ್ಳ ಇವನು ಇಸ್ರಾಯೇಲರನ್ನು 20 ವರ್ಷಗಳ ತನಕ ಬಲವಾಗಿ ಬಾಧಿಸುತ್ತಿರಲು ಅವರು ಯೆಹೋವನಿಗೆ ಮೊರೆಯಿಟ್ಟರು. ಆಮೇನ್. ಇಲ್ಲಿ ಈ ರೀತಿಯಾಗಿ ಇಂಟ್ರೊಡಕ್ಷನ್ ಇದೆ. ಅನೇಕ ಈ ಒಂದು ಪ್ರಾರಂಭದ ಒಂದು ಇಂಟ್ರೊಡಕ್ಷನ್ ನೋಡಿದಾಗ ನಮ್ಮ ಜೀವನದ ಅನೇಕ ಕಥೆಗಳು ಹೀಗೆ ಇರುತ್ತೆ. ಇಲ್ಲಿ ಯೋದೋಮನು ಮರಣ ಹೊಂದಿದ ನಂತರ ಇಸ್ರಾಯೇಲರಿಗೂ ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು ಅಂತ ಹೇಳ್ತಾರೆ. ಅಂದರೆ ಇಸ್ರಾಯೇಲರು ಯಾವಾಗೆಲ್ಲ ಅವರಿಗೆ ಮಾರ್ಗದರ್ಶಕರು ಸಿಗ್ತಾ ಇದ್ರು, ಅವಾಗೆಲ್ಲ ದೇವ್ರ ವಿಷಯದಲ್ಲಿ ಕಲಿತಾ ಇದ್ರು, ದೇವರಲ್ಲಿ ಭಯಭಕ್ತಿಗಳೊಳಗೆ ನಡ್ಕೊಳ್ತಾ ಇದ್ರು. ಯಾವಾಗೆಲ್ಲ ಅವರು ಸ್ವಲ್ಪ ಹೇಳೋದನ್ನು ಬಿಟ್ಟಾಗ ಮತ್ತೆ ತಮ್ಮ ಜೀವನದ ಹಳೆ ಗುಣಗಳು ಅಂದರೆ ಪಾಪದ ಜೀವನಕ್ಕೆ ಹೋಗ್ತಾ ಇದ್ರು, ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗ್ತಾ ಇದ್ರು. ಈ ಒಂದು ಸ್ಟೋರಿ ನಮ್ಮ ಲೈಫಿಗೆ ಬಹಳ ಹೋಲಿಕೆ ಆಗುವಂಥ ಒಂದು ಇಂಟ್ರಡಕ್ಷನ್ ಇದೆ. ನಮಗೆ ನಮ್ಮ ಜೀವನದಲ್ಲಿ ಅನೇಕ ಸಮಯಗಳಲ್ಲಿ ಎಲ್ಲಿವರೆಗೂ ನಮಗೆ ದೇವರ ವಾಕ್ಯ ನಾವು ಕಲಿತಾ ಇರ್ತೀವೋ, ಇನ್ನೊಬ್ರು ನಮಗೆ ಹೇಳ್ಕೊಡ್ತಾ ಇರ್ತಾರೋ, ಎಲ್ಲಿವರೆಗೂ ನಾವು ಡಿಸೈಪ್ಲಿಂಗ್ ತಗೊಳ್ತಾ ಇರ್ತೀವೋ ಅಲ್ಲಿವರೆಗೂ ನಮ್ಮ ಆತ್ಮಿಕ ಜೀವನಗಳು ಕೆಲವೊಂದು ಸಲ ಬಹಳ ಸ್ಮೂತಾಗಿ ದೇವರಲ್ಲಿ ಬೆಳೀತಾ ಇರುತ್ತೆ. ಯಾವಾಗ ನಮಗೆ ಇದರ ಅವಶ್ಯಕತೆ ಇಲ್ಲ ಅಂಥೇಳಿ ನಾವು ಹೋಗ್ತಾ ಇರ್ತೀವೋ, ನಮಗೆ ಹೇಳೋವರನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವೋ ಅಥವಾ ಹೇಳೋವರನ್ನು ನಾವು ಅವಾಯ್ಡ್ ಮಾಡ್ತೀವೋ ಅಂಥ ಸಮಯದಲ್ಲಿ ಅನೇಕ ಸಮಯಗಳಲ್ಲಿ ನಮ್ಮ ಆತ್ಮಿಕ ಜೀವನ ಕುಂದು ಹೋಗುವಂಥ ಒಂದು ಸಮಯ ಬರುತ್ತೆ. ಇದೇ ರೀತಿಯಾಗಿ ಇಸ್ರಾಯೇಲರ ಜೀವನದಲ್ಲಿ ಕೂಡ ಆಗಿದೆ. ಇಲ್ಲಿ ನಾವು ನೋಡ್ತೀವಿ, ಇಸ್ರಾಯೇಲರು ದ್ರೋಹಿಗಳಾದರೂ ಅದಾದ ಮೇಲೆ ಅಲ್ಲಿ ಕೆಲವೊಂದು ಅರಸರ ಹೆಸರುಗಳು ಹೇಳ್ತಾ ಇದ್ದಾರೆ. ಅಲ್ಲಿ ಒಬ್ಬ ಸೇನಾಧಿಪತಿ ಇರ್ತಾನೆ. ಅವನು ಬಹಳ ಸಿಸೇರನ್ ಅಂತ ಒಬ್ಬ ಸೇನಾಧಿಪತಿ, ಬಹಳ ಬಲಿಷ್ಠವಾದಂಥ ಒಬ್ಬ ಸೇನಾಧಿಪತಿಯಾಗಿರ್ತಾನೆ. ಅವನು ಸುಮಾರು 20 ವರ್ಷಗಳ ಕಾಲ ಇಸ್ರಾಯೇಲರಿಗೆ ಬಹಳ ಕಷ್ಟ ಕೊಡ್ತಾ ಇರ್ತಾನೆ, ಬಹಳ ಹಿಂಸೆ ಕೊಡ್ತಾ ಇರ್ತಾನೆ. ಅಂತ ಒಂದು ಸಮಯದಲ್ಲಿ ಅವರು ಯೆಹೋವನಿಗೆ ಮೊರೆಯಿಡುತ್ತಾರೆ. ಅನೇಕ ಸಮಯಗಳಲ್ಲಿ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು, ಸಂಕಟಗಳು, ಕೆಲವೊಂದು ಸಲ ನಾವು ಅನ್ಕೊಳ್ತೀವಿ, ದೇವರು ಯಾಕೋ ನಮ್ಮನ್ನ ನೋಡ್ತಾ ಇಲ್ಲ, ನಮ್ಮನ್ನು ತುಳಿಯೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ, ನಮ್ಮನ್ನು ನಾಶ ಮಾಡೋದಕ್ಕೋಸ್ಕರ. ದೇವರು ಯಾವತ್ತೂ ಅಂಥ ಕೆಲಸಗಳನ್ನು ಮಾಡೋದಿಲ್ಲ. ದೇವರು
ನಮ್ಮ ಜೀವನದಲ್ಲಿ ಏನಾದರೂ ಒಂದು ಘಟನೆಗಳು ಬರ್ತಾ ಇದೆ, ಯಾವುದೋ ಒಂದು ಕಹಿತನ ಬರ್ತಾ ಇದೆ, ಯಾವುದೋ ಒಂದು ವಿಷಯಗಳು ಬರ್ತಾ ಇದೆ ಅಂದರೆ ದೇವರು ನಮ್ಮನ್ನು ಇನ್ನೂ ಉತ್ತೇಜನ ಪಡಿಸಲಿಕ್ಕೆ, ಇನ್ನೂ ಒಂದು ಉತ್ತೇಜನ, ಇನ್ನೂ ಆತನ ಕಡೆಗೆ ನಾವು ಹೋಗಬೇಕು ಅನ್ನೋಂಥ ಒಂದು ಮನಸ್ಥಿತಿಯಲ್ಲಿ ಅನೇಕ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಮಾಡುವಂಥವರಾಗಿರ್ತಾರೆ. ಯಾಕೆಂದರೆ ಇದಕ್ಕೆ ಸತ್ಯವೇದದಲ್ಲಿ ಅನೇಕ ನಿದರ್ಶನಗಳಿದೆ. ಯಾವಾಗೆಲ್ಲರೂ ಇಸ್ರಾಯೇಲರು ದೇವರ ವಿರುದ್ಧವಾಗಿ ಪಾಪ ಮಾಡ್ತಾರೋ, ಯಾವಾಗೆಲ್ಲ ಒಬ್ಬ ಭಕ್ತನು, ಒಬ್ಬ ನೀತಿವಂತನು ದೇವರ ವಿರುದ್ಧವಾಗಿ ಹೋಗ್ತಾ ಇರ್ತಾನೋ ಅಂಥ ಸಮಯದಲ್ಲಿ ಅವನಿಗೆ ಕಠಿಣವಾದಂಥ ಒಂದು ಶಿಕ್ಷಣವನ್ನು ಕೊಟ್ಟು ತಿರುಗಿ ತನ್ನ ಜೀವನದಲ್ಲಿ ಸಮಾಧಾನದಿಂದಿರಬೇಕು, ದೇವರೊಟ್ಟಿಗೆ ಸಂತೋಷವಾಗಿರಬೇಕು ಅನ್ನೋಂಥ ಒಂದು ಪಾಠವನ್ನು ದೇವರು ಕಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅದನ್ನೇ ಆಗಿದೆ. ಇಸ್ರಾಯೇಲರು ದೇವರ ವಿರುದ್ಧವಾಗಿ ಹೋದಾಗ ಇಲ್ಲಿ ಇರುವಂತಹ ಒಬ್ಬ ಅರಸನು, ಒಬ್ಬ ಸೇನಾಧಿಪತಿಯು ಸಿಸೇರನಂತವನು ಬಹಳ ಹಿಂಸೆ ಕೊಟ್ಟಾಗ ಅವರಿಗೆ ನಿಜವಾಗ್ಲೂ ದೇವರ ಒಂದು ಜ್ಞಾನೋದಯವಾಗುತ್ತೆ, ದೇವರ ಕಡೆಗೆ ಹೋಗಬೇಕು ಅನ್ನೋಂಥ ಒಂದು ಮನಸ್ಥಿತಿ ಬರುತ್ತೆ. ನಾವು ಮುಂದಿನ ವಚನಗಳನ್ನು ಓದೋಣ. ನ್ಯಾಯಸ್ಥಾಪಕರು 4ನೇ ಅಧ್ಯಾಯ ವಚನ 4ರಿಂದ 8ನೇ ವಚನದವರೆಗೂ ಓದೋಣ. ಆ ಕಾಲದಲ್ಲಿ ಲಪ್ಪಿದೋತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿಯು ಇಸ್ರಾಯೇಲರಲ್ಲಿ ನ್ಯಾಯ ತೀರಿಸುತ್ತಿದ್ದಳು. ಆಕೆಯು ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೇತೇಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜೂರ ವೃಕ್ಷವೆಂದು ಹೆಸರುಗೊಂಡು ಮರದ ಕೆಳಗೆ ಆಸೀನಳಾಗಿರುವಲ್ಲಿ ಇಸ್ರಾಯೇಲರು ನ್ಯಾಯ ನಿರ್ಣಯಕ್ಕೋಸ್ಕರ ಆಕೆ ಬಳಿಗೆ ಬರುತ್ತಿದ್ದರು. ಆಕೆಯು ನಫ್ತಾಲಿ ದೇಶದ ಕೇದೇಶ್ ಊರಿನಲ್ಲಿದ್ದ ಅಭಿನೋಮನ ಮಗನಾದ ಬಾರಾಕನನ್ನು ಕರೆಕಳುಹಿಸಿ ಅವನಿಗೆ, ನಿಶ್ಚಯವಾಗಿ ಇಸ್ರಾಯೇಲರ ದೇವರಾದ ಯೆಹೋವನು ನಿನಗೆ ಎದ್ದು ನಫ್ತಾಲಿ ಜಬಲೂನ್ ಕುಲಗಳಿಂದ 10,000 ಜನರನ್ನು ಕೂಡಿಸಿಕೊಂಡು ತಾಬೋರ್ ಬೆಟ್ಟಕ್ಕೆ ಹೋಗು. ನಾನು ಯಾಬೀನನ ಸೇನಾಪತಿಯಾದ ಸಿಸೇರನನ್ನು ಅವನ ಸೈನ್ಯ ರಥಗಳನ್ನು ನಿನ್ನ ಬಳಿಗೆ ಕಿಶೋನ್ ಹಳ್ಳಕ್ಕೆ ಎಳೆದುಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಆಜ್ಞಾಪಿಸಿದ್ದಾನೆ ಅಂದಳು. ಬಾರಾಕನು ಆಕೆಗೆ, ನೀನು ನನ್ನ ಸಂಗಡ ಬರುವುದಾದರೆ ಹೋಗುವೆನು, ಇಲ್ಲವಾದರೆ ಹೋಗುವುದಿಲ್ಲ. ಆಮೆನ್. ಈ ಒಂದು ವಾಕ್ಯದಲ್ಲಿ ನಾವು ನೋಡಿದಾಗ ಇಂದಿನ ಸಂದೇಶದ ಶೀರ್ಷಿಕೆ ನಮ್ಮ ಜೀವನಗಳನ್ನು ಸತ್ಯ ಮತ್ತು ಧೈರ್ಯದಿಂದ ಕೂಡಿದಂಥ ಜೀವನವನ್ನು ನಡೆಸುವಂಥದ್ದರ ವಿಷಯದಲ್ಲಿ ನಾವು ನೋಡೋಣ. ಇಲ್ಲಿ ದೇವರು ನಮ್ಮ ಜೀವನದಲ್ಲಿ ಏನಾದರೂ ಒಂದು ವೇಳೆ ಕಷ್ಟಗಳು, ಅನಾರೋಗ್ಯಗಳು ಏನಾದರೂ ಒಂದು ಬರ್ತಾ ಇದೆ ಅಂತಂದರೆ ದೇವರು ಯಾವುದೋ ಒಂದು ಕಾರಣಕ್ಕೆ ನಮ್ಮ ಜೀವನದಲ್ಲಿ ಇಡ್ತಾ ಇದ್ದಾರೆ, ಅಥವಾ ನಮ್ಮ ದೃಷ್ಟಿಕೋನವನ್ನು ಪರಿಪೂರ್ಣವಾಗಿ ದೇವರ ಮೇಲೆ ಇಡಬೇಕು ಅನ್ನೋಂಥ ಒಂದು ವಿಷಯದಲ್ಲಿ ದೇವರು ಯಾವಾಗಲೂ ಕೂಡ ಎದುರು ನೋಡ್ತಾರೆ. ಈ ಒಂದು ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಅವಳ ಹೆಸರು ದೆಬೋರಳು. ಈ ಒಬ್ಬ ಸ್ತ್ರೀ ಮಾತ್ರ ಸತ್ಯವೇದದಲ್ಲಿ ಒಬ್ಬ ನ್ಯಾಯಸ್ಥಾಪಕಳಾಗಿ ಕೆಲಸ ಮಾಡ್ತಾಳೆ, ಒಬ್ಬ ಜಡ್ಜ್ ಆಗಿ ಕೆಲಸ ಮಾಡ್ತಾಳೆ. ಇವಳು ಒಬ್ಬಳೇ ಒಬ್ಬ ಪ್ರವಾದಿಯಾಗಿ ಕೆಲಸ ಮಾಡುವಂಥದ್ದನ್ನು ನೋಡ್ತೀವಿ. ಈ ಒಬ್ಬ ಸ್ತ್ರೀಯು ಬಹಳ ಧೈರ್ಯವಂತವಾದಂಥ ಒಂದು ಸ್ತ್ರೀ ಆಗಿದ್ದು, ಏನೆಲ್ಲ ಇದೆಯೋ ಅದನ್ನ ಇದ್ದಂಥ ರೀತಿಯಲ್ಲೇ ಹೇಳುವಂಥ ಒಬ್ಬ ಸ್ತ್ರೀ ಆಗಿದ್ದು, ಮತ್ತು ಸತ್ಯವಾಗಿರುವಂಥ ಜೀವನವನ್ನು ನಡೆಸುವಂಥ ಒಂದು ಸ್ತ್ರೀ ಆಗಿದ್ದಳು. ನಾವು ನೋಡ್ತೀವಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇಸ್ರಾಯೇಲರು ಇಂಥ ಒಂದು ಕಠಿಣವಾದಂಥ ಸಮಯಗಳಲ್ಲಿ, ದೇವರಿಗೆ ವಿರುದ್ಧವಾಗಿರುವಂಥ ಒಂದು ಸಮಯದಲ್ಲಿ, ತಮ್ಮ ಜೀವನದಲ್ಲಿ ಅನೇಕ ಆ ಅರಸನಿಂದ ಅನೇಕ ತರವಾದಂಥ ಬಾಧೆಗಳನ್ನು ಅನುಭವಿಸುವಂಥ ಸಮಯದಲ್ಲಿ ದೆಬೋರಳಾದರೂ ಅಲ್ಲಿರುವಂಥ ಇಸ್ರಾಯೇಲರಿಗೆ ನ್ಯಾಯ ನಿರ್ಣಯಗಳು ಮಾಡ್ತಾರೆ, ಸರಿ ತಪ್ಪು ಅನ್ನೋಂಥದ್ದು ಹೇಳ್ಕೊಡ್ತಾ ಇರ್ತಾರೆ. ಅನೇಕ ಇಸ್ರಾಯೇಲರಿಗೆ ಸರಿಯಾದಂಥ ಮಾರ್ಗದಲ್ಲಿ ಬರುವುದಕ್ಕೆ ಅವಳು ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ ದೆಬೋರಳು. ಇಲ್ಲ ನೋಡ್ತೀವಿ, ನಮ್ಮ ಜೀವನದಲ್ಲಿ ನಮಗೆ ಬಿಡುಗಡೆ ಬೇಕಾಗಿದೆ ಅಂತಂದರೆ ಧೈರ್ಯ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಹೆಜ್ಜೆ ಆಗಿದೆ. ನಮ್ಮ ಜೀವನದಲ್ಲಿ ನಮಗೆ ಬಿಡುಗಡೆ ಬೇಕಾಗಿದೆ ಅಂತಂದರೆ ನಮಗೆ ಧೈರ್ಯ ಅನ್ನುವಂಥ ಒಂದು ವಿಷಯ ಬಹಳ ಮುಖ್ಯವಾಗಿರುತ್ತೆ. ಅನೇಕ ಸಮಯಗಳಲ್ಲಿ ನಮ್ಮ ಜೀವನದಲ್ಲಿ ನಾವು ಬದಲಾವಣೆ ತಂದುಕೊಳ್ಳಲಿಕ್ಕೆ ಕೂಡ ನಾವು ಬಹಳ ಹಿಂಜರಿತೀವಿ. ನಾವು ಇರುವಂಥ ಸ್ಥಿತಿಗತಿಗಳನ್ನು ಬಿಟ್ಟು ದೇವರ ಪ್ರಕಾರವಾಗಿ ಇನ್ನೊಂದು ಹೆಜ್ಜೆ ಹೋಗಲಿಕ್ಕೆ ನಾವು ಬಹಳ ಸಲ ಭಯಪಡ್ತೀವಿ. ಆದರೆ ನಮಗೆ ಪರಿಪೂರ್ಣವಾದಂಥ ಒಂದು ಬಿಡುಗಡೆ, ಪರಿಪೂರ್ಣವಾದಂಥ ಒಂದು ಸ್ವಾತಂತ್ರ್ಯ, ಪರಿಪೂರ್ಣವಾದಂತಹ ಒಂದು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಬೇಕು ಅಂತಂದರೆ ಕೆಲವೊಂದು ಸಲ ಧೈರ್ಯ ಅನ್ನುವಂಥ ಒಂದು ಸ್ಟೆಪ್ ಏನಿದೆ ನೋಡಿ, ಅದು ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ದೆಬೋರಳು ತನಗೆ ಬಂದಂಥ ವಾಕ್ಯಗಳನ್ನು, ದೇವರು ಅವಳಿಗೆ ಪ್ರೇರೇಪಿಸಿದಂಥ ವಾಕ್ಯಗಳನ್ನು ಇಲ್ಲಿ ಒಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ದಾರೆ. ಬಾರಾಕನಿಗೆ ಕರೆಸಿ
ಬಾರಾಕನ ಜೊತೆ ಇಲ್ಲಿ ದೇವರುಗಳು ಮಾತಾಡ್ತಾ ಇದ್ದಾರೆ. ನೋಡಿ, ಖಂಡಿತವಾಗಿ ಯೆಹೋವನಾದಂಥ ದೇವರು ವಚನ 6ರಲ್ಲಿ ಹೇಳ್ತಾರೆ, ಆಕೆಯು ನಫ್ತಾಲಿ ದೇಶದ ಕೇದೇಶ್ ಊರಿನಲ್ಲಿದ್ದ ಅಭಿನೋವಮನ ಮಗನಾದ ಬಾರಾಕನನ್ನು ಕಳಿಸಿ ಅವನಿಗೆ ನಿಶ್ಚಯವಾಗಿ ಇಸ್ರಾಯೇಲರ ದೇವರಾದ ಯೆಹೋವನು ನಿನಗೆ ಎದ್ದು ನಫ್ತಾಲಿ ಜಬಲೂನ್ ಕುಲಗಳಿಂದ 10,000 ಜನಗಳನ್ನು ಕೂಡಿಸಿಕೊಂಡು ತಾಬೋರ್ ಬೆಟ್ಟಕ್ಕೆ ಹೋಗು. ನಾನು ಯಾಬೀನನ ಸೇನಾಧಿಪತಿಯಾದ ಸಿಸರನನ್ನು ಅವನ ಸೈನ್ಯ ರಥಗಳನ್ನು ನಿನ್ನ ಬಳಿಗೆ ಕಿಶೋನ್ ಹಳ್ಳದಲ್ಲಿ ಎಳೆದುಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸುವೆನೆಂದು ಆಜ್ಞಾಪಿಸಿದ್ದಾನೆ ಅಂದಳು. ಇಲ್ಲ ನೋಡ್ತೀವಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದೇವರ ಒಂದು ಪ್ರವಾದನೆಯು ಈ ದೆಬೋರಳು ಬಾರಾಕನಿಗೆ ಹೇಳ್ತಾ ಇದ್ದಾರೆ. ನೋಡಿ, ದೇವರು ಈ ಥರ ಹೇಳ್ತಾ ಇದ್ದಾರೆ, ನೀನು 10,000 ಎಲ್ಲ ಜನಗಳನ್ನು ಕೂಡಿಸಿ ಆ ಒಂದು ಹಳ್ಳಕ್ಕೆ ಕರೆದುಕೊಂಡು ಹೋಗು. ಈ ಬಲಿಷ್ಠವಾದಂಥ ಈ ಸೇನಾಧಿಪತಿ, ಈ ಅರಸನನ್ನ ಇಂದು ಯೆಹೋವನು ನಿಮಗೆ ಒಪ್ಪಿಸ್ತಾನೆ. ನೀವು ಯಾವುದೇ ಥರವಾದಂಥ ಭಯಪಡಬೇಕಾಗಿಲ್ಲ. ಈ ಒಂದು ವಿಷಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಹಿಂಜರಿಬಾರದು ಎಂಬುದಾಗಿ ಬಾರಾಕನಿಗೆ ಇಲ್ಲಿ ದೇವರನ್ನು ಹೇಳ್ತಾ ಇದ್ದಾಳೆ. ಆದರೆ ಈ ಮಾತನ್ನು ಕೇಳಿದಂಥ ಈ ಒಂದು ಬಾರಾಕನ ರಿಪ್ಲೈ ಏನಾಗಿತ್ತು? ಅವನೇನನ್ನು ಉತ್ತರ ಕೊಡ್ತಾ ಇದ್ದಾನೆ, ನಾನು ಖಂಡಿತವಾಗಿ ನೀನು ಬಂದ್ರೆ ಮಾತ್ರ ನಾನು ಹೋಗ್ತೀನಿ, ನೀನು ಬಂದಿಲ್ಲ ಅಂತಂದ್ರೆ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದೆಬೋರಳು ಮತ್ತು ಬಾರಾಕನಲ್ಲಿ ಇರುವಂತಹ ಒಂದು ವ್ಯತ್ಯಾಸವನ್ನು ನೋಡ್ತೀವಿ. ದೆಬೋರಳು ಸತ್ಯವಾಗಿರುವಂಥದ್ದನ್ನ ಧೈರ್ಯದಿಂದ ಮಾತಾಡ್ತಾ ಇದ್ದಾಳೆ. ಬಾರಾಕನಾದರೂ ಭಯಪಟ್ಟು ಹಿಂಜರಿತಾ ಇದ್ದಾನೆ. ಕಾರಣಗಳಿರ್ಬೋದು, ಅವನ ಜೀವನದಲ್ಲಿ ಯಾಕೆ ಅವನು ಭಯಪಟ್ಟ ಅನ್ನೋದಕ್ಕೆ ಕಾರಣಗಳಿರ್ಬೋದು. ಮೇ ಬಿ ಅವನಲ್ಲಿ ನಂಬಿಕೆ ಕಡಿಮೆ ಆಗಿತ್ತು, ಅಥವಾ ಅವನಲ್ಲಿ ಧೈರ್ಯ ಕಡಿಮೆ ಆಗಿತ್ತು, ಅಥವಾ ಆ ಅರಸನ ಶಕ್ತಿಯನ್ನು ಅವನು ಅರ್ಥ ಮಾಡ್ಕೊಂಡಿದ್ದ, ಅಥವಾ ಆ ಸಿಸರನ್ ಅಂತ ಒಬ್ಬ ಸೇನಾಧಿಪತಿಯ ಬಲವನ್ನು ಅರ್ಥ ಮಾಡ್ಕೊಂಡಿದ್ದ. ಅವನು ಎಷ್ಟು ಕ್ರೂರ ಆಗಿದ್ದ, ಎಷ್ಟು ಕಠಿಣ ಆಗಿದ್ದಾನೆ, ಅವನ ಸಾಮರ್ಥ್ಯನು, ಅವನ ಹತ್ರ 900 ಕಬ್ಬಿಣದ ರಥಗಳಿದೆ, ಬಹಳ ಬಲಶಾಲಿಯಾದಂಥ ಒಂದು ಸೈನ್ಯ ಇದೆ, ನಮ್ಮಲ್ಲಿ ಏನೂ ಇಲ್ಲ. ಮೇ ಬಿ ಇಂಥ ವಿಷಯಗಳ ಮೇಲೆ ಗಮನ ಕೊಟ್ಟು ಬಹಳ ಭಯಪಟ್ಟಿರ್ಬೋದು. ನಮ್ಮ ಜೀವನದಲ್ಲಿ ಕೂಡ ಕೆಲವೊಂದು ಬಹಳ ಬಲಿಷ್ಠವಾದಂಥ ಜನಗಳನ್ನು, ಬಹಳ ಇನ್ಫ್ಲೂಯೆನ್ಷಿಯಲ್ ಪೀಪಲನ್ನು ನೋಡಿದಾಗ, ಬಹಳ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ತಪ್ಪು ಮಾಡಿದಾಗಲೂ ಕೂಡ ಕೆಲವೊಂದು ಸಲ ಅದ್ರ ವಿಷಯದಲ್ಲಿ ಮಾತಾಡ್ಲಿಕ್ಕೂ ಕೂಡ ನಾವು ಭಯ ಪಡ್ತೀವಿ. ಕಾರಣ ಏನಂದರೆ, ಅವ್ರು ಬಹಳ ಬಲಶಾಲಿಗಳಿದ್ರು, ಬಹಳ ವೀಕ್ ಆಗಿದ್ದೀವಿ. ಮೇ ಬಿ ಇಲ್ಲಿ ಬಾರಾಕನ್ ಕೂಡ ಅದೇ ಥರ ಯೋಚನೆ ಮಾಡಿರ್ಬೋದು, ಅಥವಾ ಅವನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇರ್ಬೋದು, ದೇವರು ಇದನ್ನು ಮಾಡ್ತಾರಲ್ಲೋ, ದೇವರ ಮೇಲೆ ಅವನಿಗೆ ವಿಶ್ವಾಸ ಕಡಿಮೆ ಇದ್ದಿರ್ಬೋದು. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಮ್ಮ ಜೀವನದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಅನೇಕ ವಾಗ್ದಾನಗಳನ್ನು ದೇವರು ನಮಗೆ ಮಾಡಿದ್ದಾರೆ. ಒಂದು ವೇಳೆ ಈ ವಾಗ್ದಾನಗಳನ್ನು ನಾವು ನಂಬಲಿಲ್ಲ ಅಂತಂದ್ರೆ, ದೇವರ ವಾಕ್ಯದ ಮೇಲೆ ಪರಿಪೂರ್ಣವಾದಂಥ ವಿಶ್ವಾಸವನ್ನು ನಾವು ಇಟ್ಟಿಲ್ಲ ಅಂತಂದ್ರೆ, ಅನೇಕ ಸಮಯಗಳಲ್ಲಿ ನಮ್ಮ ನಂಬಿಕೆಯಲ್ಲಿ ನಾವು ಹಿಂಜರಿತೀವಿ, ನಮ್ಮ ಜೀವನದಲ್ಲಿ ನಾವು ಭಯಪಡ್ತೀವಿ, ನಾವು ಮುಂದೆ ಹೋಗಲಿಕ್ಕೆ ಯಾವಾಗಲೂ ಕೂಡ ಏನಾಗುತ್ತೋ ಅನ್ನೋಂಥ ಒಂದು ಮನಸ್ಥಿತಿಯಲ್ಲಿ ಗಲಿಬಿಲಿಗೆ ಒಳಗಾಗ್ತೀವಿ. ಯಾವಾಗ ಪರಿಪೂರ್ಣವಾದಂಥ ಒಂದು ವಿಶ್ವಾಸ, ಖಂಡಿತವಾಗಿ ಇದನ್ನು ದೇವರು ಹೇಳಿದ್ದಾರೆ, ನನ್ನ ಜೀವನದಲ್ಲಿ ಇದು ನೆರವೇರುತ್ತೆ ಅನ್ನುವಂಥ ಒಂದು ವಿಶ್ವಾಸ ನಮಗೆ ಇದ್ದಾಗ, ಖಂಡಿತವಾಗಿ ನಮಗೆ ಇರುವಂಥ ಅಕ್ಕಪಕ್ಕದಲ್ಲಿರುವಂಥ ಏನು ಸನ್ನಿವೇಶಗಳಿದ್ದರೂ ಕೂಡ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ನಮಗಿರುವಂಥ ವಿಶ್ವಾಸ, ಸರ್ವಶಕ್ತನಾದಂಥ ದೇವರು ನಮ್ಮ ಪರವಾಗಿದ್ದಾನೆ, ದೇವರು ನಮ್ಮ ಸಂಗಡ ಇದ್ದಾರೆ, ದೇವರ ವಾಗ್ದಾನ ನಮಗಿದೆ, ಖಂಡಿತವಾಗಿ ಅದನ್ನು ನೆರವೇರಿಸ್ತಾರೆ ಅನ್ನೋಂಥ ಒಂದು ಧೈರ್ಯದಲ್ಲಿ ನಾವು ಮುನ್ನುಗ್ತಾ ಇರ್ತೀವಿ. ದೇವರ ವಾಕ್ಯ ಒಂದು ವೇಳೆ ನಾವು ವಿಧೇಯತೆ ತೋರಿಸಲಿಲ್ಲ ಅಂತಂದರೆ, ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ ವಚನ 48ರಲ್ಲಿ ಹೀಗೆ ಹೇಳುತ್ತೆ, ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತು, ಅದೇ ಅವನಿಗೆ ಕಡೆಯ ದಿನದಲ್ಲಿ ತೀರ್ಪು ಮಾಡುವುದು. ಆಮೇಲೆ ಇಲ್ಲಿ ವಾಕ್ಯದಲ್ಲಿ ನೋಡ್ತೀವಿ, ದೇವರ ವಾಕ್ಯದ ಮೇಲೆ ನಾವು ವಿಶ್ವಾಸ ಇಡಬೇಕು. ಇಲ್ಲ ಅದನ್ನೇ ಹೇಳ್ತಾರೆ, ದೇವರ ವಾಕ್ಯ ನಮಗೆ ತೀರ್ಪು ಮಾಡಿದೆ, ಅದಕ್ಕೆ ನಾವು ವಿಧೇಯತೆಯನ್ನು ಜೀವಿಸಬೇಕೆಂಬುದಾಗಿ ಹೇಳ್ತಾರೆ. ಒಂದು ವೇಳೆ ವಿಧೇಯತೆ ಇಲ್ಲ ಅಂದ್ರೆ ಏನಾಗುತ್ತೆ? ಇಲ್ಲಿ ಈ ವ್ಯಕ್ತಿ ದೇವರ ವಾಕ್ಯ ಈ ಸ್ತ್ರೀಯಿಂದ ಬರ್ತಾ ಇದೆ ಅಂತ ಹೇಳಿ ಒಂದು ವೇಳೆ ಅವನು ಬಿಲೀವ್ ಮಾಡ್ತಾ ಇದ್ದ ಅಂದ್ರೆ, ಖಂಡಿತವಾಗಿ ಬಾರಾಕನ ಅವಳ ಜೊತೆ ಹೋಗ್ತಾ ಇದ್ದ. ಅನೇಕ ಸಮಯಗಳಲ್ಲಿ ನಾವು ದೇವರಿಗಿಂತ ಹೆಚ್ಚಾಗಿ ಮನುಷ್ಯರಿಗೆ ಗೌರವ ಸಲ್ಲಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ತಪ್ಪಿಲ್ಲ, ಗೌರವಿಸಬಹುದು. ಆದರೆ ನಿಜವಾಗಲೂ
ದೇವರನ್ನು ಗೌರವಿಸುವಂಥದ್ದು, ದೇವರಿಗೆ ವಿಧೇಯರಾಗಿ ಇರುವಂಥದ್ದು ನಮ್ಮ ಜೀವನದಲ್ಲಿ ನಿಜವಾದಂಥ ಒಂದು ಬಿಡುಗಡೆ ತಂದುಕೊಡುತ್ತೆ. ಸಹೋದರ ಸಹೋದರಿಯರೇ, ನಮ್ಮ ಎಲ್ಲ ಸಿಚುವೇಶನಲ್ಲಿ, ನಮ್ಮ ಎಲ್ಲ ಸನ್ನಿವೇಶಗಳಲ್ಲಿ ದೇವರ ವಾಕ್ಯ ನಮಗೆ ಬಿಡುಗಡೆ ಕೊಡುತ್ತೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ಅವಳು ಕೇವಲ ಬಾರಾಕನಿಗೆ ಈ ವಿಷಯ ಹೇಳ್ತಾ ಇಲ್ಲ, ಅವನು ಹೇಳಿದ ತಕ್ಷಣ ಹೀಗೆ ಹೇಳ್ತಾ ಇದ್ದಾರೆ. ಅವನು ಹೇಳ್ತಾನೆ ಈ ವಚನ 8ರಲ್ಲಿ, ಬಾರಾಕನು ಆಕೆಗೆ ಹೇಳ್ತಾನೆ, ನೀನು ನನ್ನ ಸಂಗಡ ಬರುವುದಾದರೆ ಹೋಗುವೆನು, ಇಲ್ಲವಾದರೆ ಹೋಗುವುದಿಲ್ಲ ಅನ್ನಲು ಆಕೆಯು, ನಾನು ಹೇಗೂ ನಿನ್ನ ಸಂಗಡ ಬರುವೆನು, ಆದರೆ ಈ ಯುದ್ಧ ಪ್ರಮಾಣದಲ್ಲಿ ಉಂಟಾಗುವ ಮಾನವು ನಿನಗಲ್ಲ, ಯೆಹೋವನು ಸಿಸರನ್ನು ಒಬ್ಬ ಸ್ತ್ರೀಗೆ ಒಪ್ಪಿಸಿಕೊಡುವನೆಂದು ಹೇಳಿ ಎಂದು ಬಾರಾಕನೊಡನೆ ಕೇದೇಶಿಗೆ ಹೋದಳು. ನೋಡ್ತೀವಿ, ದೇವರ ವಾಕ್ಯಕ್ಕೆ ವಿಧೇಯತೆ ಇದ್ದಾಗ ಆ ಗೌರವ ನಿಜವಾಗ್ಲೂ ನಮಗೆ ಸಿಕ್ಕುತ್ತೆ ಅನ್ನೋದಕ್ಕಿಂತ ನಾವು ದೇವರ ವಾಕ್ಯಕ್ಕೆ ವಿಧೇಯರಾದಾಗ ದೇವರಿಗೆ ಬಹಳ ಸಂತೋಷ ಆಗುತ್ತೆ. ಇಲ್ಲಿ ದೆಬೋರಳು ಹೇಳ್ತಾ ಇದ್ದಾರೆ, ಖಂಡಿತವಾಗಿ ನಾನು ನಿನ್ನ ಜೊತೆ ಬರ್ತೀನಿ, ಆದರೆ ಈ ಯುದ್ಧದಲ್ಲಿ ಜಯ ಸಿಕ್ಕೇ ಸಿಕ್ಕುತ್ತೆ. ಆದರೆ ಬರುವಂಥ ಗೌರವ ಮಾನ ಇದೆಲ್ಲವೂ ಕೂಡ ಯಾರಿಗೆ ಸಿಕ್ಕುತ್ತೆ? ಇದಕ್ಕೆ ಬರುವಂಥ ಎಲ್ಲ ಗೌರವ ಮಾನಗಳು ಒಬ್ಬ ಸ್ತ್ರೀಗೆ ಸಿಕ್ಕುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದೇವರ ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡಿದ್ದಾರೆ. ದೇವರ ನಮ್ಮನ್ನು ನಾಶ ಮಾಡಲಿಕ್ಕೋಸ್ಕರವಾಗಿ, ನಮ್ಮನ್ನು ಕಷ್ಟ ಕೊಡುವುದಕ್ಕಾಗಿ ಈ ವಾಕ್ಯಗಳಾಗಲಿ, ಈ ಪ್ರವಾದನೆಗಳಾಗಲಿ, ಈ ಪ್ರವಾದಿಗಳಾಗಲಿ, ದೈವ ಜನಗಳಾಗಲಿ, ನಾಯಕರಾಗಲಿ ನಮ್ಮ ಮುಂದೆ ಇಟ್ಟಿಲ್ಲ. ನಾವೆಲ್ಲರೂ ಕೂಡ ಆತನ ವಾಕ್ಯಗಳೇ ವಿಧೇಯರಾಗಿರ್ಬೇಕು, ಆತನ ಹತ್ತಿರದಲ್ಲಿರಬೇಕು, ಆತನ ದೃಷ್ಟಿಯಲ್ಲಿ ಯೋಗ್ಯರಾಗಿರ್ಬೇಕು ಅನ್ನೋದಕ್ಕೋಸ್ಕರವಾಗಿ ದೇವರು ಇದೆಲ್ಲವನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅನಾದಿಯಿಂದಲೂ ಕೂಡ ಒಂದು ವೇಳೆ ದೇವರು ನಮ್ಮನ್ನು ಶಿಕ್ಷೆ ಮಾಡುವುದಾದ್ರೆ ನಾವು ಇರ್ಲಿಕ್ಕೆ ಸಾಧ್ಯ ಆಗುತ್ತಾ? ದೇವರು ನಮ್ಮ ಜೀವನದಲ್ಲಿ ಏನಾದರೂ ಒಂದು ವೇಳೆ ಘಟನೆಗಳು ನಡೀತಾ ಇದ್ರೆ ನಮ್ಮ ಇರುವಂಥ ಮನಸ್ಥಿತಿಯನ್ನು ದೇವರ ಕಡೆ ತಿರುಗಿಸ್ಬೇಕನ್ನಂಥ ಒಂದೇ ಒಂದು ಮನೋಭಾವನೆ, ಅದು ಬಿಟ್ಟು ಬೇರೆ ಯಾವುದೇ ಒಂದು ವಿಷಯಗಳು ಇರೋದಿಲ್ಲ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತೆ, 16ನೇ ಅಧ್ಯಾಯದಿಂದ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದಾಗಿ ಆತನನ್ನು ಕೊಟ್ಟನು. ನಾವು ಧೈರ್ಯಶಾಲಿಗಳಾಗಿರ್ಬೇಕು, ನಾವು ಮುನ್ನುಗ್ಗಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಿರಬೇಕು. ನಮ್ಮ ಜೀವನದಲ್ಲಿ ನಾವು ಕಳವಳಗೊಳ್ಳಬಾರದು, ನಮಗೆ ಇರುವಂಥ ವಿಶ್ವಾಸದಲ್ಲಿ ನಾವು ಹಿಂಜರಿಬಾರದು, ನಮಗಿರುವಂಥ ದೃಷ್ಟಿಕೋನದಲ್ಲಿ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬಾರದು ಅನ್ನೋಂಥ ಉದ್ದೇಶಕ್ಕೋಸ್ಕರವಾಗಿಯೇ ಸತ್ಯವೇದದಲ್ಲಿ ಯೇಸು ಕ್ರಿಸ್ತರು ತನ್ನ ಪ್ರೀತಿಯನ್ನು ದೇವರು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಕಳಿಸಿ ಆ ಶಿಲುಬೆಯ ಮರಣವನ್ನು ಹೊಂದುವುದರ ಮೂಲಕವಾಗಿ ನಮ್ಮನ್ನು ಅಷ್ಟು ಪ್ರೀತಿ ಮಾಡಿದ್ದೀನಿ ಅಂತೇಳಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಸಹೋದರ ಸಹೋದರಿಯರೇ, ದೇವರಿಂದ ಇನ್ನೂ ನಮಗೆ ಏನು ಬೇಕಾಗಿದೆ? ನಮಗೆ ಪರಿಪೂರ್ಣವಾದಂಥ ಬಿಡುಗಡೆ ಬೇಕಾಗಿದೆ ಅಂತಂದರೆ ಖಂಡಿತವಾಗಿ ನಮಗೆ ವಿಧೇಯತೆ ಅನ್ನೋಂಥದ್ದು ಇನ್ನೊಂದು ಹೆಜ್ಜೆ ಬಹಳ ಮುಖ್ಯವಾಗಿರುತ್ತೆ. ನಮ್ಮ ಜೀವನದಲ್ಲಿರುವಂಥ ಸ್ಥಿತಿಗತಿಗಳಿಗಿಂತ ಇನ್ನೂ ಉತ್ತಮವಾದಂಥ ಒಂದು ಆತ್ಮಿಕ ಜೀವನ ನಡೆಸಬೇಕು. ನಾನು ದೇವರ ಹತ್ರ ಇನ್ನೂ ಕ್ಲೋಸ್ ಆಗಬೇಕು, ಆತನನ್ನು ತಿಳಿದುಕೊಳ್ಬೇಕು. ನನಗಿರುವಂಥ ಈಗಿರುವಂಥ ಪರಿಸ್ಥಿತಿಗಿಂತ ಇನ್ನೂ ಉತ್ತಮವಾದಂಥ ಒಂದು ಮನೋಭಾವನೆಯನ್ನು ಹೊಂದಬೇಕಂತಂದರೆ ಖಂಡಿತವಾಗಿ ನಮ್ಮೆಲ್ಲರ ಜೀವನದಲ್ಲಿ ದೇವರಿಗೆ ವಿಧೇಯತೆಯನ್ನು ತೋರಿಸುವಂಥದ್ದು ಬಹಳ ಮುಖ್ಯವಾಗಿದೆ. ವಿಧೇಯತೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ದೇವರ ಅನೇಕ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಕಲಿಸಿಕೊಡ್ತಾರೆ. ಇಲ್ಲಿ ನ್ಯಾಯಸ್ಥಾಪಕರು ಒಂದು ಅಧ್ಯಾಯದಲ್ಲಿ ನೋಡಿದಾಗ ದೆಬೋರಳು ಬಹಳ ಧೈರ್ಯಶಾಲಿಯಾಗಿ ಬಹಳ ಸತ್ಯವಾಗಿ ಜೀವನ ನಡೆಸುವಂಥದ್ದನ್ನು ನೋಡ್ತೀವಿ. ದೇವರ ವಾಕ್ಯಗಳನ್ನು ಅವಳು ಯಾವ ರೀತಿಯಾಗಿ ಹೇಳಬೇಕಾಗಿದೆ ಅದೇ ರೀತಿಯಾಗಿ ಹೇಳ್ತಾಳೆ. ಯಾವುದೇ ಥರವಾದಂಥ ಭಯಪಡಲಿಲ್ಲ. ಅಲ್ಲಿರುವಂಥ ಸನ್ನಿವೇಶಕ್ಕೆ ಅನುಗುಣವಾಗಿ ತನ್ನನ್ನು ತಾನು ಭಯಪಟ್ಟವಳಾಗಿ ಜೀವನ ಮಾಡಲಿಲ್ಲ. ಈ ಒಂದು ಕಾರಣದಿಂದಲೇ ಇಸ್ರಾಯೇಲರಿಗೆ ಈ ಒಂದು ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಬಿಡಿಸಲಿಕ್ಕೆ ಸಾಧ್ಯವಾಯಿತು. ಈ ಒಂದು ವಚನಗಳನ್ನು ಓದಿ ನ್ಯಾಯಸ್ಥಾಪಕರು 4ನೇ ಅಧ್ಯಾಯ ವಚನ 12ರಿಂದ 24ನೇ ವಚನದವರೆಗೂ ನಾವು ಓದೋಣ. ಅಭಿನೋವನ ಮಗನಾದ ಬಾರಾಕನು ತಾಬೋರ್ ಬೆಟ್ಟವನ್ನೇರಿ ಬಂದಿದ್ದಾನೆಂಬ ವರ್ತಮಾನವು ಸಿಸರನಿಗೆ ಮುಟ್ಟಿದಾಗ ಅವನು ತನ್ನ 900 ಕಬ್ಬಿಣದ ರಥಗಳನ್ನು ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಮ್ಲೇಚ್ಛರ ಹರೋಷಿತಿನಿಂದ ಕಿಶೋನ್ ಹಳ್ಳಕ್ಕೆ ಬಂದನು. ಆಗ ದೆಬೋರಳು ಬಾರಾಕನಿಗೆ, ಏಳು, ಯೆಹೋವನು ಸಿಸರನನ್ನು ನಿನ್ನ ಕೈಗೆ ಒಪ್ಪಿಸುವ ದಿನವೂ ಇದೆ. ನಿಶ್ಚಯವಾಗಿ ಆತನು ತಾನೇ ನಿನ್ನ ಮುಂದಾಗಿ ಯುದ್ಧಕ್ಕೆ ಹೊರಡುವನು ಅನ್ನಲು ಬಾರಾಕನು ಬೇಗನೆ 10,000 ಜನರ ಸಹಿತವಾಗಿ ತಾಬೋರ್ ಬೆಟ್ಟದಿಂದಿಳಿದನು.
ಯೆಹೋವನು ಸೀಸರನನ್ನು ಅವನ ಎಲ್ಲ ಸೈನ್ಯ ರಥಗಳನ್ನು ಬಾರಾಕನ ಮುಂದೆ ಗಲಿಬಿಲಿಪಡಿಸಿ ಕತ್ತಿಗೆ ಬಲಿಕೊಟ್ಟನು. ಸೀಸರನು ರಥದಿಂದ ಹಾರಿ ಓಡಿ ಹೋದನು. ಬಾರಾಕನು ಅವನ ಸೈನ್ಯ ರಥಗಳನ್ನು ಮ್ಲೇಚ್ಛರ ಹರೋಷಿತಿನವರೆಗೂ ಹಿಂದಟ್ಟಿದನು. ಸೀಸರನ ಸೈನ್ಯದವರೆಲ್ಲ ಕತ್ತಿಯಿಂದ ಹತರಾದರು, ಒಬ್ಬನೂ ಉಳಿಯಲಿಲ್ಲ. ಹಾಚೋರಿನ ಅರಸನಾದ ಯಾಬೀನನಿಗೂ ಕೇನೆನಾದ ಹೆಬೆರನ ಮನೆಯವರೆಗೂ ಸಮಾಧಾನವಿದ್ದರಿಂದ ಸೀಸರನು ಕಾಲುನಡಿಗೆಯಾಗಿ ಕೇನ್ಯನಾದ ಹೆಬೆರನ ಹೆಂಡತಿಯಾದ ಯಾಯೇಲಳ ಗುಡಾರದ ಕಡೆಗೆ ಹೋದನು. ಯಾಯೇಲಳು ಹೊರಗೆ ಹೋಗಿ ಸೀಸರನನ್ನು ಎದುರುಗೊಂಡು ಅವನಿಗೆ, ಸ್ವಾಮಿ, ಒಳಗೆ ಬನ್ನಿರಿ, ಹೆದರಬೇಡಿರಿ, ನಮ್ಮಲ್ಲಿ ಬನ್ನಿರಿ ಅನ್ನಲು ಅವನು ಗುಡಾರದೊಳಗೆ ಹೋದನು. ಆಗ ಆಕೆಯು ಅವನನ್ನು ಕಂಬಳಿಯಿಂದ ಮುಚ್ಚಿದಳು. ಅವನು ಆಕೆಗೆ, ದಯವಿಟ್ಟು ಸ್ವಲ್ಪ ನೀರನ್ನು ಕೊಡು, ನನಗೆ ಬಹಳ ದಾಹವಾಗಿದೆ ಅಂದನು. ಆಕೆಯು ಬುದ್ದಲಿಯನ್ನು ಬಿಚ್ಚಿ ಹಾಲನ್ನು ಕುಡಿಯಕೊಟ್ಟು ಅವನನ್ನು ತಿರುಗಿ ಮುಚ್ಚಿದಳು. ಅವನು ಆಕೆಗೆ, ನೀನು ಗುಡಾರದ ಬಾಗಲಲ್ಲೇ ನಿಂತಿರು, ಯಾರಾದರೂ ಬಂದು ಇಲ್ಲಿ ಒಬ್ಬ ಮನುಷ್ಯನಿರುತ್ತಾನೋ ಎಂದು ವಿಚಾರಿಸಿದರೆ ಇಲ್ಲ ಅನ್ನು ಎಂದು ಹೇಳಿದನು. ಹೆಬೆರನ ಹೆಂಡತಿಯಾದ ಯಾಯೇಲಳು ಕೈಯಲ್ಲಿ ಗುಡಾರದ ಗೂಟವನ್ನು ಒಂದು ಕೊಡತಿಯನ್ನು ತೆಗೆದುಕೊಂಡು ಅವನು ಆಯಾಸದಿಂದ ಗಾಢ ನಿದ್ರೆಯಲ್ಲಿದ್ದಾಗ ಮೆಲ್ಲಗೆ ಹತ್ತಿರ ಹೋಗಿ ಅವನ ಕಣತಲೆಯಲ್ಲಿ ಆ ಗೂಟವನ್ನು ಹೊಡೆದು ನೆಲಕ್ಕೆ ನಾಟಿಸಿದಳು. ಅವನು ಸತ್ತನು. ಅದೇ ಕ್ಷಣದಲ್ಲಿ ಸೀಸರನನ್ನು ಹಿಂದಟ್ಟುತ್ತಿದ್ದ ಬಾರಾಕನು ಅಲ್ಲಿ ಬಂದನು. ಯಾಯೇಲಳು ಹೊರಗೆ ಹೋಗಿ ಅವನನ್ನು ಎದುರುಗೊಂಡು, ಬಾ, ನೀನು ಹುಡುಕುವ ಮನುಷ್ಯನನ್ನು ತೋರಿಸುತ್ತೇನೆಂದು ಹೇಳಲು ಅವನು ಒಳಗೆ ಹೋಗಿ ಸೀಸರನು ಸತ್ತು ಬಿದ್ದದನ್ನು ಕಂಡನು. ಅವನ ತಲೆಯಲ್ಲಿ ಗೂಟವು ಜಡೆಯಲ್ಪಟ್ಟಿತು. ಆ ದಿನದಲ್ಲಿ ದೇವರು ಕಾನಾನ್ಯ ರಾಜನಾದ ಯಾಬೀನನನ್ನು ಇಸ್ರಾಯೇಲರ ಮುಂದೆ ತಗ್ಗಿಸಿದನು. ಇಸ್ರಾಯೇಲರ ಹಸ್ತವು ಹೆಚ್ಚು ಹೆಚ್ಚು ಬಲಗೊಂಡದರಿಂದ ಕಾನಾನ್ಯರ ಅರಸನಾದ ಯಾಬೀನನು ಪೂರ್ಣವಾಗಿ ಸೋತು ನಿರ್ನಾಮವಾದನು. ಆಮೇಲೆ ಇಲ್ಲಿ ನೋಡ್ತೀವಿ ನಾವು ಹೇಗೆ ದೆಬೋರಳ ಮೂಲಕವಾಗಿ ದೇವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ದೇವರು ಪ್ರವಾದನೆ ನುಡಿದಂತೆ ದೆಬೋರಳು ಬಾರಾಕನ ಜೊತೆಯಾಗಿ 10,000 ಜನಗಳನ್ನ ಕೂಡಿಸಿಕೊಂಡು ಈ ಒಬ್ಬ ಅರಸನ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾರೆ. ದೇವರ ವಾಗ್ದಾನದಂತೆ ಸಿಸೇರನು ಯಾಬೀನನ ಈ ಒಂದು ದೊಡ್ಡ ಸೈನ್ಯವು ಹೇಗೆ ಇಸ್ರಾಯೇಲರ ಮುಂದೆ ಹತವಾಯಿತು ಎಂಬುದಾಗಿ ನೀವು ನೋಡ್ತೀವಿ. ಅವರಲ್ಲಿ ಗಲಭೆ ನೀರು ಹುಟ್ಟಿಸಿ ಪರಿಪೂರ್ಣವಾಗಿ ಅವರೆಲ್ಲರೂ ಕೂಡ ನಾಶವಾದರು ಎಂಬುದಾಗಿ ನೋಡ್ತೀವಿ ನಾವು. ಸಹೋದರ ಸಹೋದರಿಯರೇ, ನಾವು ಇವಾಗಲೇ ಓದಿದಂತಹ ಈ ವಾಕ್ಯದಲ್ಲಿ ಇಲ್ಲಿ ಬಹಳ ಮುಖ್ಯವಾದಂಥದ್ದು ಏನಂತಂದ್ರೆ, ದೇವರು ತನ್ನ ಕಾರ್ಯವನ್ನು ಮಾಡುವಂಥದ್ದು ತನ್ನ ಜನಗಳು ನೋಡುವಂಥದ್ದು ಮಾತ್ರ. ಯಾವಾಗ ನಾವು ವಿಧೇಯರಾಗ್ತೀವೋ ದೇವರ ಕಾರ್ಯಗಳನ್ನು ನಾವು ನೋಡ್ಬೋದು. ನಮ್ಮ ಜೀವನದಲ್ಲಿ ಅನೇಕ ಸಮಯಗಳಲ್ಲಿ ನಾವು ವಿಧೇಯತೆ ಇಲ್ಲದೆ ನಾವು ಒದ್ದಾಡ್ತಾ ಇರ್ತೀವಿ. ನಾವು ವಿಧೇಯತೆ ತೋರಿಸದೆ ಬಹಳ ಕಷ್ಟಕ್ಕೊಳಗಾಗ್ತೀವಿ. ನಾವು ವಿಧೇಯತೆಯಿಂದ ಕೆಲವೊಂದು ಸಲ ನಾವು ಕಷ್ಟಪಟ್ಟಾಗ ಅದರಿಂದ ಬರುವಂಥ ಸಂತೋಷ, ಅದರಿಂದ ಬರುವಂಥ ಜಯ ನಿಜವಾಗ್ಲೂ ಅದು ನಿರಂತರಕ್ಕಾಗಿರುವಂಥದ್ದಾಗಿರುತ್ತೆ. ಇಲ್ಲಿ ಈ ಒಂದು ಕಾನಾನ್ಯರು ಇಸ್ರಾಯೇಲರ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ದೇವರು ಆ ಕಾನಾನ್ಯರ ಎಲ್ಲ ಸೈನ್ಯಗಳ ಮಧ್ಯದಲ್ಲಿ ಗಲಭೆ ಹುಟ್ಟಿಸಿ ಅವರು ಕತ್ತಿನ ಹತಾರಾಗುವಂತೆ ದೇವರು ಮಾಡ್ತಾರೆ. ಸತ್ಯದಲ್ಲಿ ಈ ರೀತಿಯಾಗಿ ಅನೇಕ ಸಮಯಗಳಲ್ಲಿ ದೇವರು ಇಸ್ರಾಯೇಲರಿಗೆ ಸಹಾಯ ಮಾಡಿದ್ದಾರೆ. ಬಟ್ ಇಲ್ಲಿ ಏನು ಬಹಳ ಮುಖ್ಯವಾಗಿರುವಂಥದ್ದು ಏನಿದೆ, ಒಂದು ವೇಳೆ ಈ ದೆಬೋರಳ ಮಾತನ್ನ ಒಂದು ವೇಳೆ ಬಾರಾಕನು ಕೇಳಲಿಲ್ಲ ಅಂತಂದ್ರೆ, ಪರವಾಗಿಲ್ಲ ಅಂತೇಳಿ ಅವನು ಅವ್ರ ಜೊತೆ ಹೋಗ್ಲಿಲ್ಲ ಅಂತಂದ್ರೆ, ನಿಜವಾಗ್ಲೂ ಈ ಇಸ್ರಾಯೇಲರು ಇನ್ನೂ ಬಾಧೆಗೊಳಗಾಗಬೇಕಾಗ್ತಿತ್ತು, ಇನ್ನೂ ಕಷ್ಟಕ್ಕೊಳಗಾಗಬೇಕಾಗ್ತಿತ್ತು, ಅನೇಕ ಕಷ್ಟಗಳು ಅವ್ರ ಜೀವನದಲ್ಲಿ ಪಡಬೇಕಾಗ್ತಾ ಇತ್ತು. ಆದರೆ ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಧೈರ್ಯವಾಗಿ ಮುಂದೆ ಹೋದರೂ ಅವರ ಕಷ್ಟವು ಸ್ವಲ್ಪ ಕ್ಷಣದಲ್ಲಿ ಅದು ಮಾಯವಾಯಿತು. ಪರಿಪೂರ್ಣವಾಗಿ ಇಸ್ರಾಯೇಲರು ಬಹಳ ಬಲಿಷ್ಠರಾದರು ಎಂಬುದಾಗಿ ಕೊನೆಯ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇಲ್ಲಿ 3 ವ್ಯಕ್ತಿಗಳಿದ್ದಾರೆ. ದೆಬೋರಳು ಸತ್ಯವಾಗಿ ಧೈರ್ಯವಾಗಿ ತನ್ನ ಜೀವನವನ್ನು ನಡೆಸ್ತಾ ಇದ್ದು, ಬಾರಾಕನು ಸ್ವಲ್ಪ ಅವಿಧೇಯತೆ ತೋರಿಸಿದ್ರು ಕೂಡ ಅಥವಾ ಸ್ವಲ್ಪ ಭಯಪಟ್ಟರು ಕೂಡ ವಿಧೇಯತೆಯಿಂದ ಅವಳ ಜೊತೆ ಹೋಗ್ತಾನೆ, ಅದೊಂದು ಧೈರ್ಯ ಮಾಡ್ತಾನೆ. ಮತ್ತೆ 3ನೇ ವ್ಯಕ್ತಿ ಯಾಯೇಲಳು. ನೋಡ್ತೀವಿ, ಈ ಒಂದು ಸ್ತ್ರೀಯ ಹೆಸರು ಇಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಅವಳು ಹೋಗಿ ಹೇಗೆ ಈ ಯಾಯೇಲಳು ಆ ಸೀಸರನನ್ನ ಸಂಹಾರ ಮಾಡ್ತಾಳೆ ಅಂತ ನೋಡ್ತೀವಿ. ಅವರ ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತಂತೆ ಇಲ್ಲಿ ಬರೆಯಲ್ಪಟ್ಟಿದೆ. ಆದರೂ ಕೂಡ ದೇವರು ಹೇಗೆ ಜನಗಳನ್ನು ಉಪಯೋಗ ಮಾಡಿಕೊಂಡಿದ್ದಾರೆ, ತನ್ನ ಶತ್ರುಗಳನ್ನು ಸಂಹಾರ ಮಾಡೋದಕ್ಕಾಗಿ
ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಂಥ ಜನಗಳನ್ನು ಸಂಹಾರ ಮಾಡಲಿಕ್ಕಾಗಿ ದೇವರು ಹೇಗೆ ತನ್ನ ಪ್ರವಾದನೆಗಳನ್ನು, ತನ್ನ ಜನಗಳನ್ನು, ಸಾಧಾರಣವಾದಂಥ ಜನಗಳನ್ನು ಉಪಯೋಗ ಮಾಡುವಂಥ ವಿಧವನ್ನು ನೋಡಿದಾಗ ನಿಜವಾಗ್ಲೂ ದೇವರು ತಾನು ಮಾಡಿದಂಥ ವಾಗ್ದಾನಕ್ಕೆ ಬದ್ಧರಾಗಿದ್ದಾರೆ. ನಾವು ನೋಡ್ತೀವಿ, ಈ ಸ್ಟೋರಿಗಿಂತ ಮುಂಚಿತವಾಗಿಯೇ ದೆಬೋರಳು ಹೇಳ್ತಾ ಇದ್ದಾಳೆ, ನೋಡಿ ಖಂಡಿತವಾಗಿ ಈ ಒಂದು ಜಯವು ಒಂದು ಸ್ತ್ರೀಗೆ ಹೋಗುತ್ತೆ, ಇದಕ್ಕೆ ಬರುವಂಥ ಒಂದು ಕ್ರೆಡಿಟ್ ಒಬ್ಬ ಸ್ತ್ರೀಗೆ ಹೋಗುತ್ತೆ, ಅವಳ ಮೂಲಕವಾಗಿ ನಮಗೆ ಜಯ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಯಾಯೇಲ್ ಹೇಗೆ ದೇವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ, ಇಸ್ರಾಯೇಲರ ದುಃಖದ ಸಮಯಗಳಲ್ಲಿ ಕೂಡ ದೇವರು ಯಾವಾಗ ಈ ಜನಗಳು ವಿಧೇಯರಾಗ್ತಾರೋ, ಈ ನಾಯಕರು ವಿಧೇಯರಾಗ್ತಾರೋ, ಇಡೀ ಇಸ್ರಾಯೇಲರಿಗೆ ಆಶೀರ್ವಾದ ಬರುವಂಥದ್ದನ್ನು ನೋಡ್ತೀವಿ. ಸಹೋದರ ಸಹೋದರಿಯರೇ, ಕುಟುಂಬದ ನಾಯಕರು, ಸಭೆಯ ನಾಯಕರು ಅಥವಾ ಒಂದು ನಾಯಕತ್ವದ ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ ಕೆಲವೊಂದು ಸಲ ಜನಗಳಿಗೋಸ್ಕರವಾಗಿ, ಕುಟುಂಬಕ್ಕೋಸ್ಕರವಾಗಿ ಕೆಲವೊಂದು ಪರಿಶ್ರಮ ಪಡೋದ್ರ ಮೂಲಕವಾಗಿ ಆ ಸಂತೋಷ, ಆ ಆಶೀರ್ವಾದ, ಆ ಸಮಾಧಾನವು ನಮ್ಮ ಕುಟುಂಬವಾಗಲಿ, ನಮ್ಮ ಸಭೆಯಾಗಲಿ, ನಮ್ಮ ಕುಟುಂಬ ಸಭೆಯಾಗಲಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ನಮ್ಮ ಪರಿಶ್ರಮ, ನಮ್ಮ ಒಂದು ಎಫರ್ಟ್ ಇಲ್ಲ ಅಂತಂದರೆ ಖಂಡಿತವಾಗಿ ಅನೇಕ ಸಮಯಗಳಲ್ಲಿ ಆ ಜಯಕ್ಕೆ ನಾವು ವಂಚಿತರಾಗ್ತೀವಿ. ದೇವರು ಕೊಡುವಂಥ ಆಶೀರ್ವಾದಗಳನ್ನು ನಾವು ತಪ್ಪಿಸ್ಕೊಳ್ತೀವಿ. ನಾವು ಕಲ್ತಿದ್ದೀವಿ, ನಮಗೆ ಬಿಡುಗಡೆ ಬೇಕು ಅಂತಂದರೆ ಖಂಡಿತವಾಗಿ ನಾವು ಧೈರ್ಯದಿಂದ ಮುಂದೆ ಹೋಗುವಂಥ ಒಂದು ಹೆಜ್ಜೆ ನಾವು ಇಡಬೇಕಾಗುತ್ತೆ. ನಮಗೆ ಬಿಡುಗಡೆ ಬೇಕಾಗಿದೆ ಅಂತಂದರೆ ವಿಧೇಯತೆಯಿಂದ ನಾವು ಮುಂದೆ ಹೋಗಬೇಕಾಗುತ್ತೆ. ಆವಾಗಲೇ ಪರಿಪೂರ್ಣವಾದಂಥ ಒಂದು ಜಯವು ದೇವರು ನಮ್ಮ ಜೀವನದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಾಗಿ ಯೇಸು ಕ್ರಿಸ್ತರು ಇದನ್ನು ತನ್ನ ಶಿಲುಬೆ ಮೇಲೆ ಯೇಸು ಕ್ರಿಸ್ತರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರ ಮರಣದ ಮೂಲಕವಾಗಿ, ಯೇಸು ಕ್ರಿಸ್ತರ ಆ ತ್ಯಾಗದ ಮೂಲಕವಾಗಿ, ಆ ಪರಲೋಕದ ಒಂದು ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡು ಎಲ್ಲ ಥರವಾದಂಥ ವೇದನೆಗಳನ್ನು ಆತನು ಅನುಭವಿಸಿ ನಮಗೆ ಸಾದೃಶ್ಯರಾದರು. ಆತನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡ್ರು ತನ್ನನ್ನು ತಾನು ತಗ್ಗಿಸಿಕೊಂಡು ದೀನ ಅವಸ್ಥೆಯಲ್ಲಿ ದೇವರ ಎಲ್ಲ ವಾಗ್ದಾನಗಳನ್ನು, ಆತನ ತಂದೆ ಹೇಳಿದಂತೆ ಎಲ್ಲ ಮಾತುಗಳಿಗೆ ವಿಧೇಯನಾಗಿರೋದ್ರಿಂದ ಯೇಸು ಕ್ರಿಸ್ತರು ಆ ಮರಣವನ್ನು ಜಯಿಸಲಿಕ್ಕೆ ಸಾಧ್ಯವಾಯಿತು. ಸಹೋದರ ಸಹೋದರಿಯರೇ, ನಾನು ನಂಬ್ತೀನಿ ಈ ವಿಷಯಗಳು ನಿಮಗೆ ಸಹಾಯ ಆಗಿದೆ ಅಂತ ಹೇಳಿ. ಈ ಒಂದು ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ಇದನ್ನು ನಾವು ನೆನೆಸ್ಕೊಳ್ಳೋಣ, ನಾವು ಇದನ್ನು ಯೋಚಿಸೋಣ. ಯೇಸು ಕ್ರಿಸ್ತರ ವಿಧೇಯತೆಯಿಂದ ಮಹಿಮೆ ಶರೀರ ಹೊಂದಲಿಕ್ಕೆ ಸಾಧ್ಯವಾಯಿತು, ಮರಣವನ್ನು ಜಯಿಸಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ವಿಧೇಯತೆ, ದೇವರ ವಾಕ್ಯಕ್ಕೆ ಬದ್ಧತೆ, ಆತನ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡು ನಾವು ಒಂದು ವೇಳೆ ಜೀವಿಸುವುದೇ ಆದರೆ ಖಂಡಿತವಾಗಿ ನಮ್ಮ ಈ ಶರೀರದಲ್ಲಿ ನಾವು ಮರಣವನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಸಮಯದಲ್ಲಿ ಆತನ ರಕ್ತಕ್ಕೆ ಸಾದೃಶ್ಯವಾಗಿರುವಂಥ ದ್ರಾಕ್ಷರಸವನ್ನು, ಆತನ ದೇಹಕ್ಕೆ ಸಾದೃಶ್ಯವಾಗಿರುವಂಥ ರೊಟ್ಟಿಯನ್ನು ತೆಗೆದುಕೊಳ್ಳುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ನಿಜವಾಗ್ಲೂ ಕ್ರೈಸ್ತ ಜೀವನವನ್ನು ಧೈರ್ಯದಿಂದ ಸಾಗಿಸ್ತಾ ಇದ್ದೀವಾ, ಅಥವಾ ನಿಜವಾಗ್ಲೂ ನಾವು ವಿಧೇಯತೆಯಿಂದ ಜೀವಿಸ್ತಾ ಇದ್ದೀವಾ, ಅಥವಾ ದೆಬೋರಳ ರೀತಿಯಲ್ಲಿ ನಮ್ಮ ಜೀವನಗಳು ನಡೆಸ್ತಾ ಇದ್ದೀವಾ? ದೆಬೋರಳ ರೀತಿಯಲ್ಲಿ ಸತ್ಯವಾಗಿ ಧೈರ್ಯದಿಂದ ನಾವು ಮುನ್ನುಗ್ಗಿದಾಗ ದೇವರು ನಮಗೆ ಜಯ ಕೊಡ್ತಾರೆ ಅನ್ನೋಂಥದ್ದು ವಾಕ್ಯದಲ್ಲಿ ನಾವೆಲ್ಲರೂ ಕೂಡ ಖಂಡಿತವಾಗಿ ಇದನ್ನು ನಾವು ಪರಿಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಆವಾಗಲೇ ಸರ್ವಶಕ್ತನಾದಂಥ ದೇವರು ನಮ್ಮ ಜೀವನದಲ್ಲಿ ಜಯ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಸಮಯದಲ್ಲಿ ರೊಟ್ಟಿ ಮತ್ತು ದ್ರಾಕ್ಷರಸಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ, ಪರಲೋಕದ ತಂದೆಯಾದಂಥ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯಾದ ದೇವರೇ, ನೀವು ನಮಗೋಸ್ಕರವಾಗಿ ಆ ಶಿಲುಬೆಯ ಮರಣವನ್ನು ಅನುಭವಿಸಿದಿರಿ. ನಿಮ್ಮ ಮೂಲಕವಾಗಿ ನಮಗೆ ರಕ್ಷಣೆ ಸಿಕ್ಕಿದೆ, ನಿಮ್ಮ ಮೂಲಕವಾಗಿ ನಮಗೆ ನಿತ್ಯ ಜೀವ ಸಿಕ್ಕಿದೆ, ನಿಮ್ಮ ಮೂಲಕವಾಗಿ ತಂದೆ ಆ ಪರಲೋಕದ ಭರವಸೆ ನಮಗೆ ಸಿಕ್ಕಿದೆ. ಅದಕ್ಕಾಗಿ ಸ್ತೋತ್ರಗಳು ಕರ್ತನೆ. ನಿಮ್ಮ ವಿಧೇಯತೆಯಿಂದ, ನಿಮ್ಮ ಧೈರ್ಯದಿಂದ ಸ್ವಾಮಿ, ನಿಮ್ಮ ಎಲ್ಲ ಕಷ್ಟ ವೇದನೆಗಳ ಮೂಲಕವಾಗಿ ಇವತ್ತು ನಾವು ಸಮಾಧಾನವಾಗಿದ್ದೇವೆ. ನಿಮಗೆ ವೈರಿಗಳಾದಂಥ ನಾವುಗಳು ನಿಮ್ಮ ಆ ಶಿಲುಬೆಯ ಮರಣದ ಮೂಲಕವಾಗಿ ನಿಮಗೆ ಅಪ್ಪ ತಂದೆ ಅಂತ ಕೂಗುವಂಥ ಧೈರ್ಯ ನಮಗೆ ಬಂದಿದೆ. ಅದಕ್ಕೆ ಕಾರಣಕರ್ತರು ನೀವಾಗಿದ್ದೀರಾ. ತಂದೆ ದೇವರನ್ನು ಪ್ರಾರ್ಥಿಸ್ತೀನಿ, ರೊಟ್ಟಿ ಮತ್ತು ದ್ರಾಕ್ಷಿ ತೆಗೆದುಕೊಳ್ಳುವಾಗ ನಮ್ಮನ್ನು ಸ್ಥಿರಪಡಿಸು. ನಾವು ನಿಮ್ಮ ವಾಕ್ಯದ ಪ್ರಕಾರವಾಗಿ ಜೀವಿಸಲಿಕ್ಕಾಗುವಂತೆ ನಮ್ಮನ್ನು ನೀವು ಬಲಪಡಿಸಿ ಮಹಿಮೆತ್ಕೊಳ್ಬೇಕಂತ ಬೇಡುತ್ತಾ ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳುತ್ತಾ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ಬೇಡಿದ್ದೀವಿ ಪರಲೋಕದ ಜೀವನ ತಂದೆ, ಆಮೆನ್.
ನಿನ್ನ ಕ್ರೂಜಿ ಕಾಂಬಕ್ಕೆ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ತೀವಿದೆಗೆ ನಿನ್ನ ಸೇವೆಗೆ ಪ್ರಿಯ ರಕ್ಷಕ ನೀ ಪ್ರತಿಷ್ಠಿಸೆಂದನು ದಯ ಪಾಲಿಸು ದೃಢ ನಿಶ್ಚಯ ನಿನ್ನ ಚಿತ್ತ ನನ್ನದು ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ಕ್ರೂಜಿ ಕಾಂಬಕ್ಕೆ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ತೀವಿದೆಗೆ ನಾನು ಹೊರಗಿ ನಿನ್ನ ಪಾದಕ್ಕೆ ಸುಸಂವಾದ ಮಾಡುತ್ತಾ ನಿನ್ನ ಸಂಗಡ ಇರುವಗಳಿಗೆ ಇಂಥ ಮೂಲ್ಯ ಸಂತಸ್ತ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ಕ್ರೂಜಿ ಕಾಂಬಕ್ಕೆ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ತೀವಿದೆಗೆ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ತೀವಿದೆಗೆ. ಓಕೆ, ಅದೊಂದು ಅದ್ಭುತವಾದಂತಹ ಸಂದೇಶವಾಗಿತ್ತು. ಸಹೋದರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಖಂಡಿತವಾಗಿ ವಾಕ್ಯಗಳು ನೋಡಿದಾಗ ಎಷ್ಟೊಂದು ಸತ್ಯವಾಗಿದೆ ಅಂತ ಅನಿಸುತ್ತೆ. ಒಂದು ದೇವರ ವಿಷಯದಲ್ಲಿ ನೋಡಿದಾಗ ಸಿಂಪಲ್ ಥಿಂಗ್ ಅವಳು ಮಾಡಿದ್ದು, ಬಹಳ ಧೈರ್ಯದಿಂದಿದ್ಳು ಮತ್ತು ದೇವರಿಗೆ ವಿಧೇಯತೆಯನ್ನು ತೋರಿಸಿದಳು. ಒಂದು ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಮಾಡುವುದಕ್ಕಾಗಿ ಅವಳನ್ನು ಉಪಯೋಗಿಸ್ಕೊಂಡ್ರು. ಆದರೆ ಅನೇಕ ಸಲ ದೇವರೇ ಸ್ವತಃ ತನ್ನ ಜನಗಳ ಮೇಲೆ ಅನೇಕ ದಬ್ಬಾಳಿಕೆಗಳು ಬರುವಂತೆ ಮಾಡ್ತಾರೆ. ಯಾಕಂದರೆ ಆ ಒಂದು ಕಾರ್ಯದಲ್ಲಿ ಆತನೇ ನಿಜವಾದಂಥ ಬಿಡುಗಡೆ ಮಾಡುವ ಆತನು ಅಂತ ನಾವು ತಿಳ್ಕೊಳ್ಬೇಕು. ಆತನ ಹತ್ರ ಮಾತ್ರ ನಾವು ಬರಬೇಕು ಅನ್ನುವಂಥದ್ದೇ ಆತನ ಉದ್ದೇಶವಾಗಿದೆ. ಖಂಡಿತವಾಗಿ ಉತ್ತಮವಾದಂಥ ಸಂದೇಶ. ನಾವೆಲ್ಲರೂ ಕೂಡ ಆ ರೀತಿಯಾದಂಥ ಒಂದು ವಿಧೇಯತೆ ಮತ್ತು ಧೈರ್ಯ ನಾವು ತೋರಿಸೋದ್ರಲ್ಲಿ ಮುಂದೆ ಬೆಳೆಯೋಣ. ಓಕೆ, ಅದರೊಟ್ಟಿಗೆ ನಾವು ಕೆಲವೊಂದು ಪ್ರಕಟಣೆಗಳಿದೆ, ನಾವೆಲ್ಲರೂ ಕೂಡ ಅದನ್ನು ಪಡೆದಿಟ್ಕೊಳ್ಳೋಣ ಅಥವಾ ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಬರುವ ಭಾನುವಾರದಂದು ಕೂಡ ನಾವು ಇದೇ ರೀತಿಯಾಗಿ ಆರಾಧನೆ ಮಾಡ್ತೀವಿ. ಎಲ್ಲರೂ ಕೂಡ ಪೂರ್ವ ಸಿದ್ಧವಾಗಿ ನೀವು ಆರಾಧನೆಯಲ್ಲಿ ಭಾಗವಹಿಸಿ ಬಹಳ ಆಸಕ್ತಿಯಿಂದ ಆರಾಧನೆಯಲ್ಲಿ ನಾವು ಭಾಗವಹಿಸೋಣ. ಅದರೊಟ್ಟಿಗೆ ಪಾಯನಿಯರ್ಸ್ ಮೀಟಿಂಗ್ ನಡೆಯುವಂಥದ್ದಾಗಿದೆ 13ನೇ ತಾರೀಕಿನಂದು ಜೂನ್ ತಿಂಗಳು 7:30 ಗಂಟೆಗೆ ನಡೆಯುತ್ತೆ. ಯಾರೆಲ್ಲ ಇದರಲ್ಲಿ ಭಾಗವಹಿಸಬೇಕು, ನೀವು ನಿಮ್ಮ ಕುಟುಂಬ ಸಭೆಯಲ್ಲಿ ಅದನ್ನು ಮುಂದೆ ತಿಳಿಸಿ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಲಿಕ್ಕೆ ಸಹಾಯ ಮಾಡಿ. ಅದರೊಟ್ಟಿಗೆ ಗೋಲ್ಡನ್ ಸ್ಟಾರ್ ಮೀಟಿಂಗ್ ನಡೆಯುವಂಥದ್ದಾಗಿದೆ ಜೂನ್ ತಿಂಗಳು 20ನೇ ತಾರೀಕಿನಂದು ಸಂಡೇ ಇರುತ್ತೆ 6:30 ಗಂಟೆಗೆ. ದಯವಿಟ್ಟು ಅವರಿಗೆಲ್ಲ ನೀವು ಮುಂದಾಗಿ ಹೇಳಿ, ಸೊ ಅದರಲ್ಲಿ ಅವರು ಭಾಗವಹಿಸಲಿ. ಮತ್ತು ಯಾರೆಲ್ಲ ಖಂಡಿತವಾಗಿ ಕೋವಿಡ್-19ಗೋಸ್ಕರ ಎಲ್ಲರೂ ಕೂಡ ಸತತವಾಗಿ ಕೆಲವೊಬ್ಬರು ಹಣ ಸಹಾಯವನ್ನು ಮಾಡ್ತಾ ಇದ್ದೀರಾ, ಅದಕ್ಕೆ ಬಹಳ ಕೃತಜ್ಞತರಾಗಿದ್ದೀವಿ. ಮತ್ತು ಬರುವ ಇನ್ನೊಂದು ಸಲ ಕೂಡ ನಾವು 20ನೇ ತಾರೀಕು ಜೂನ್ ಅಂದು ಕೋವಿಡ್-19ಗೋಸ್ಕರ ಸಭೆಯಾಗಿ ಕಲೆಕ್ಷನ್ ತೆಗೆದುಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಮತ್ತೆ ಧಾರಾಳ ಮನಸ್ಸಿನಿಂದ ಕೊಡುವುದಾದರೆ ಅನೇಕ ಶಿಷ್ಯರಿಗೆ ಅದು ಸಹಾಯವಾಗುವಂಥದ್ದಾಗಿದೆ. ಅದರೊಟ್ಟಿಗೆ ನೀವು ಯಾರೆಲ್ಲ ತಿಂಗಳ ಕಾಣಿಕೆಯನ್ನು ಕಟ್ಟಬೇಕಾಗಿದೋ ದಯವಿಟ್ಟು ನೀವು ತಿಂಗಳ ಕಾಣಿಕೆಯನ್ನು ಕಟ್ಟಬಹುದು. ಅದರೊಟ್ಟಿಗೆ KKCಯಲ್ಲಿ ಮಕ್ಕಳು ಯಾರೆಲ್ಲ ಭಾಗವಹಿಸ್ತಾರೋ ಖಂಡಿತವಾಗಿ ಬಹಳ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದೆ KKC ಟೀಮ್. ನೀವೆಲ್ಲರಿಗೂ ಕೂಡ ಅದನ್ನು ಮಕ್ಕಳಿಗೆ ಹೇಳಿ ಅದರೊಟ್ಟಿಗೆ ನೀವು ಕೂಡ ಭಾಗವಹಿಸಿ. ಇನ್ನೊಂದು ಬಹಳ ಪ್ರಾಮುಖ್ಯವಾದಂಥ ಪ್ರಕಟಣೆ ಆಗಿದೆ.
ನಾವೆಲ್ಲರೂ ಕೂಡ ಸೌತ್ ಕಂಬೈನ್ಡ್ ಆಗಿ ಮಿಡ್ ವೀಕ್ ಮೀಟಿಂಗ್ಸ್ ನಡೆಯುವಂಥದ್ದಾಗಿದೆ. ಅದು ಬುಧವಾರದಂದು 9ನೇ ತಾರೀಕಿನಿಂದ ಇಂಗ್ಲೀಷಲ್ಲಿರುತ್ತೆ, ಅದರೊಟ್ಟಿಗೆ ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ. ದಯವಿಟ್ಟು ತಾವೆಲ್ಲರೂ ಭಾಗವಹಿಸಬೇಕಾಗಿ ವಿನಂತಿಸ್ತೇವೆ. ಅದರೊಟ್ಟಿಗೆ ಎಲ್ಲರೂ ಕೂಡ ಚರ್ಚ್ ವೈಡ್ ಎಂಟೈರ್ ಚರ್ಚಲ್ಲಿ ನಾವೆಲ್ಲರೂ ಕೂಡ 12 ಗಂಟೆಗೆ ಸೋಮವಾರದಿಂದ ಶನಿವಾರದವರೆಗೂ ಮಂಡೇ ಟು ಸಾಟರ್ಡೇ ಪ್ರೇಯರ್ ಟೈಮ್ ಇದೆ. ದಯವಿಟ್ಟು ಯಾರಿಗೆಲ್ಲ ಸಮಯವಿದೆಯೋ ದಯವಿಟ್ಟು ಅದರಲ್ಲಿ ಭಾಗವಹಿಸಿ ಪ್ರಾರ್ಥನೆ ಮಾಡಬೇಕು. ಓಕೆ, ನಾವು ಪ್ರಾರ್ಥನೆ ಮಾಡೋಣ. ಅದಾದಮೇಲೆ ಆರಾಧನೆ ಮುಕ್ತಾಯವಾಗುತ್ತದೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳು ಸತ್ಯವಾಗಿದೆ, ನೀನಿರುವಂಥದ್ದು ಸತ್ಯವಾಗಿದೆ. ನೀನು ಇನ್ನೂ ಕೂಡ ನಮ್ಮ ಜೀವನಗಳ ಬಗ್ಗೆ, ನಮ್ಮ ಗುಣಗಳ ಬಗ್ಗೆ ಬಹಳ ಆಸಕ್ತಿಯನ್ನು ತೋರಿಸುವಂತನಾಗಿದ್ದಿ ದೇವರೇಗೋ. ನೀನು ಯಾವುದೂ ಕೂಡ ನಮಗೆ ಬಹಳ ಸಾಧಾರಣವಾಗಿ ಇರಬೇಕಂತಲ್ಲ ದೇವ್ರ. ನೀನು ಯಾವುದೂ ಕೂಡ ಕ್ಷಣ ಮಾತ್ರದಲ್ಲಿ ಫಿಕ್ಸ್ ಮಾಡುವಂಥದ್ದಲ್ಲ. ಮ್ಯಾಜಿಕ್ ಅದ್ಭುತಗಳು ಮೂಲಕ ನೀನು ನನಗೆ ಇಂಪ್ರೆಸ್ ಮಾಡುವುದಿಲ್ಲ. ಬದಲಾಗಿ ದೇವ್ರ ನೀನು ಯಾವುದಕ್ಕೆ ಬಹಳ ಆಸಕ್ತಿ ತೋರಿಸುತ್ತೆ ಅಂದರೆ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಬೆಳೆಯುವಂಥವರಾಗಬೇಕು. ನಮ್ಮ ಗುಣದಲ್ಲಿ, ನಮ್ಮ ನಂಬಿಕೆಯಲ್ಲಿ, ನಮ್ಮ ವಿಧೇಯತೆಯಲ್ಲಿ ನಿನ್ನ ಹಾಗೆ ಆಗಬೇಕು. ನಿನ್ನ ಸನ್ನಿಧಾನಕ್ಕೆ ಬರುವುದು ಬೇಕು. ಕೊನೆಯದಾಗಿ ನಿನ್ನ ಹಾಗೆ ಆಗಬೇಕು ಅನ್ನುವಂಥದ್ದೇ ನಿನ್ನ ಉದ್ದೇಶವಾಗಿದೆ. ಹಾಗಾಗಿ ದೇವರೇ, ನೀನು ಬಹಳ ಪರಿಪೂರ್ಣನಾಗಿದ್ದಿ. ಹಾಗಾಗಿ ನಾವು ಎಲ್ಲರೂ ಕೂಡ ನಿನಗೆ ಒಪ್ಪಿಸಿಕೊಳ್ಳುತ್ತೇವೆ ದೇವರೇ. ಆ ಸತ್ಯಕ್ಕೆ ನಾವು ತಲೆಬಾಗುತ್ತೇವೆ ದೇವರಿಗೆ. ವಾಕ್ಯಗಳು ಹೇಗೆ ನೀನು ಎಲ್ಲ ವಿಧದಲ್ಲಿ ಕೂಡ ನಿನ್ನ ಕೆಲಸದಲ್ಲಿ ಇರ್ತಿ ಅನ್ನುವಂಥದ್ದು ಸತ್ಯವಾಗಿದೆ ದೇವರೇ. ಹಾಗಾಗಿ ನಿನ್ನ ವಾಕ್ಯಗಳು ಬಹಳ ಒಂದು ಮನದಟ್ಟಾಗುತ್ತೆ, ಜನಗಳಿಗೆ ಬದಲಾವಣೆ ಮಾಡುತ್ತೆ. ಯಾಕಂದರೆ ಬಹಳ ಆಳವಾಗಿ ಸತ್ಯವಾಗಿದೆ, ನಿನ್ನ ಪ್ರಸನ್ನತೆ ಅದರಲ್ಲಿದೆ ಎಂಬುದಾಗಿ ದೇವರೇ. ಕೊಟ್ಟಂಥ ಈ ವಾಕ್ಯಗಳಿಗಾಗಿ, ಕೊಟ್ಟಂಥ ನಿನ್ನ ಜೀವನಕ್ಕಾಗಿ ನಾವು ಸ್ತೋತ್ರ ಹೇಳುತ್ತೇವೆ. ನಾವೆಲ್ಲರೂ ಕೂಡ ನಿನ್ನ ಹಾಗೆ ಆಗಲಿಕ್ಕೆ ಆಗುವಂತೆ ಎಲ್ಲ ಪ್ರಯತ್ನಗಳು ಮಾಡುವಂತೆ ಸಹಾಯ ಮಾಡು. ಕೊಟ್ಟಂಥ ಈ ಸಮಯಕ್ಕಾಗಿ ಸ್ತೋತ್ರ ಹೇಳುತ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ಯೇಸುವಿನ ಪರಿಶುದ್ಧ ದಿವ್ಯ ನಾಮದಲ್ಲಿ ಬೇಡಿ ನಂಬಿ ಆಶೀರ್ವಾದ ಹೊಂದಿದ ಪರಲೋಕ ಜೀವನ ತಂದೆಯೇ, ಆಮೆನ್.